ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಡ್ಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗಡ್ಡಬಿ ಕೋಪೋರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ಸ್ಪೆಷಲ್ ಪಾರ್ಟ್ನರ್ ಅಟ್ಸನ್ ಕರ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರು ಯಾರು ಬರ್ತಾ ಇದ್ದಾರೆ ಬರೋದಕ್ಕಿಂತ ಮೊದಲು ತಿಳಿಸ್ತಾ ಇದ್ದೀನಿ, ಕಾರ್ಯಕ್ರಮ ಬೆಳಗ್ಗೆಯಿಂದ ಅಂದರೆ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ. 1 ಗಂಟೆಯಿಂದ 2 ಗಂಟೆವರೆಗೂ ಕಾರ್ಯಕ್ರಮ ನೋಡಿ. ಕಾರ್ಯಕ್ರಮದ ಕಡೆಯಲ್ಲಿ ಒಂದು ಪ್ರಶ್ನೆ ಕೇಳ್ತೀವಿ. ವೀಕ್ಷಕರಿಗೂ ಕೂಡ ಅದ್ಭುತವಾಗಿರೋ ಪ್ರಶ್ನೆ, ಈಸಿಯಾಗಿರೋ ಪ್ರಶ್ನೆ, ಉತ್ತರನ ಸರಿಯಾಗಿ ಬರ್ದು ಕಳಿಸ್ತವ್ರಿಗೆ ಆಕರ್ಷಕ ಬಹುಮಾನ ತಗೊಂಡೋಗುವಂಥ ಪ್ರಶ್ನೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇರುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ, ಚಾಟ್ ಟೈಮ್ಸಿಂದ ಬರ್ತಾ ಇದ್ದಾರೆ ಮಿಸ್ಟರ್ ಪ್ರಶಾಂತ್ ಅವರು ಬರ್ತಾ ಇದ್ದಾರೆ. ಒಂದು ತವಾ ಪಲಾವು ನಮ್ಮ ಚಾಟ್ ಟೈಮಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಮುರಳಿಯವರೇ, ನಿಮ್ಗೆ ಗೊತ್ತಿಲ್ಲ, ಒಂದ್ಸರಿ ಮಾಡಿ ತೋರಿಸ್ತೀವಿ, ತಿನ್ ನೋಡಿ ಅಂತ ಇದ್ದಾರೆ. ಪ್ರಶಾಂತ್ ಅವರು ರೆಡಿಯಾಗಿ ನಿಂತಿದ್ದಾರೆ. ಮಿಸ್ಟರ್ ಪ್ರಶಾಂತ್ ಬನ್ರಿ. ನಮಸ್ಕಾರ ಪ್ರಶಾಂತ್ ಅವರೇ. ನಮಸ್ಕಾರ. ಹೇಳಿ ಸರ್, ಫುಲ್ ಬಿಸಿ ಆಗ್ಬಿಟ್ಟಿದ್ದೀರಾ? ಎಲ್ಲರೂ ಸಿಕ್ಕದಲ್ಲ, ಎಲ್ಲರೂ ಚಾಟ್ ಟೈಮಿಂದ ಮಾತಾಡ್ಬಿಟ್ಟಿದೆ ಬೆಂಗಳೂರಲ್ಲಿ. ಓಕೆ, ಚಾಟ್ ಟೈಮಿಂದ ಬಂದಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ ಇವತ್ತು? ಸರ್, ಇವತ್ತು ತವಾ ಪಲಾವ್ ನೀವೇ ಹೇಳಿದ್ರಲ್ಲ, ಅದೇ ಕಳೆದ ಬಾರಿ ದಯವಿಟ್ಟು ಬಂದು, ಯಾಕಂದ್ರೆ ಇವ್ರು ಹೋಟೆಲ್ ತವಾ ಪಲಾವ್ ಸಿಗಲ್ಲ. ಅದೇನೋ ಕಾಂಬೋ ಆಫರ್ಗಳೆಲ್ಲ ಇಟ್ಬಿಟ್ಟಿರ್ತಾರೆ ಬೆಳಗ್ಗೆ ಹೊತ್ತು ಹೋದ್ರೆ. ತುಂಬಾ ಜನ ಹುಡುಗ ಹುಡುಗಿರು ಅಲ್ಲಿ ಹೋದ ಕಾಲೇಜ್ ಹತ್ರ ತಿಂತಾನೆ ಇದ್ರು. ಯಾರು ಜಾಸ್ತಿ ತಿಂತಾರೋ ಅದು ಚೆನ್ನಾಗಿರುತ್ತೆ ಅಂತ ಒಂದು. ಎರಡನೇದು ಅದು ಇಷ್ಟಪಟ್ಟಿದ್ದಾರೆ ಅಂತ ಎರಡನೇದು. ಮೂರನೇದು ಇಷ್ಟಪಟ್ಟಿದ್ದಾರೆ ಅಂದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಮಾಡಿಸ್ಬೇಕು ಅಂತ ನಮ್ಮ ಉದ್ದೇಶ. ತವಾ ಪಲಾವ್ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ದಪ್ಪ ಮೆಣಸಿನಕಾಯಿ, ಹಸಿ ಬಟಾಣಿ, ಬೂಂದಿ, ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ಬ್ಯಾಡಗಿ ಮೆಣಸಿನಕಾಯಿ, ಚಕ್ಕೆ, ಲವಂಗ, ಜೀರಿಗೆ, ಪಲಾವ್ ಎಲೆ, ಅರಿಶಿನ, ಪಾವ್ ಭಾಜಿ ಮಸಾಲ, ಚಾಟ್ ಮಸಾಲ, ಕೊತ್ತಂಬರಿ ಸೊಪ್ಪು, ಬೆಣ್ಣೆ, ಉಪ್ಪು, ಎಣ್ಣೆ. ಇವಾಗ ಏನ್ ಮಾಡ್ತೀರಾ? ಫಸ್ಟ್ ರೈಸ್ ಮಾಡ್ಕೊಳ್ಳಿ. ಏನ್ ಕೊಡ್ಲಿ ಅದಕ್ಕೆ? ಪ್ಯಾನ್. ಎಸ್, ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಸ್ವಲ್ಪ ಹಾಕಿ ತವಾ ಪಲಾವ್ ಮಾಡ್ಕೊಳ್ಳಿ ಅಂತ ಇದ್ದಾರೆ. ಸ್ವಲ್ಪ ಎಣ್ಣೆ, ಹಿಮಾಮಿ ಹೆಲ್ತಿ ಅಂಡ್ ಟೇಸ್ಟಿ. ಸೊ ಇದು ರೈಸ್ ಬೇಯಿಸ್ಲಿಕ್ಕೆ ಸ್ವಲ್ಪ ಪಲಾವ್ ಎಲೆ ಪಕ್ಕಕ್ಕೆ ಒಂದು ಚಕ್ಕೆ ಹಾಕೊಳ್ಳಿ. ಸ್ವಲ್ಪ ಲವಂಗ, ಒಂದೆರಡೇ ಲವಂಗ ಹಾಕೊಳ್ಳಿ. ಓಕೆ, ಎಸ್ ಸರ್. ಇದಕ್ಕೆ ನೀರು ಹಾಕಬೇಕು. ಹಾಕೊಳ್ಳಿ. ಅಲ್ಲೇ ನೋಡಿ ಜಗಲಿ. ನೀರು ಹುಷಾರಾಗಿ ಹಾಕ್ಬೇಕಲ್ವ ಇದಕ್ಕೆ? ನೀರು ಜಾಸ್ತಿ ಆಗ್ಬಿಟ್ರೆ ಮುದ್ದೆ ಆಗ್ಬಿಡುತ್ತೆ. ಹೌದು. ಓಕೆ, ಇದು ಬಾಸ್ಮತಿ ರೈಸನ್ನು ಒಂದು 15 ನಿಮಿಷವರೆಗೂ ನೆನೆಸಿಟ್ಟಿರ್ಬೇಕು ನೀರಲ್ಲಿ. ಇದೇನಂದ್ರೆ ನೀರು ಜಾಸ್ತಿ ಇದ್ರೂ ಬಾಸುಮತಿ ಅಕ್ಕಿನಲ್ಲಿ ಪ್ರಾಬ್ಲಮ್ ಇಲ್ಲ. ಬಿಕಾಸ್ ಇದನ್ನೇನು ಮಾಡ್ತಾರೆ, ಸ್ವಲ್ಪ ಅನ್ನ ಬೆಂದಾದ ತಕ್ಷಣ ಏನು ಮಾಡ್ತಾರೆ, ಈ ಗಂಜಿನ ಸುರ್ಕೊಂಡ್ಬಿಡ್ತಾರೆ. ಅನ್ನ ಅವಾಗ ಬಿಡಿಯಾಗಿ ಸಿಗುತ್ತೆ, ಆರಾಕ್ಬಿಡ್ತಾರೆ. ಅವಾಗ ತವಾ ಬಿರಿಯಾನಿ ಅಥವಾ ತವಾ ಪಲಾವ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಓಕೆ, ಏನು ಮಾಡೋಣ ನೆಕ್ಸ್ಟು? ಇವಾಗ ಇದು ಕಾಶ್ಮೀರಿ ಚಿಲ್ಲಿ ಪೇಸ್ಟ್ ಮಾಡ್ಕೊಂಡು. ಕಾಶ್ಮೀರಿ ಚಿಲ್ಲಿ ಪೇಸ್ಟ್ ಅಂದ್ರೆ ಯಾವ ಮೆಣಸಿನ್ಕಾಯಿ ಹಾಕಿದ್ದೀರಪ್ಪ ನೀವು? ಬ್ಯಾಡಗಿ ಚಿಲ್ಲಿನೂ ಬರುತ್ತೆ. ಓಕೆ, ಬಿಸಿನೀರಲ್ಲಿ ನೆನೆಸಿಟ್ಟಿರುವಂಥ ಬ್ಯಾಡಗಿ ಮೆಣಸಿನ್ಕಾಯಿ ಅದಕ್ಕೆ ರುಬ್ಬಕ್ಕೆ ಹಾಕ್ತಾ ಇದ್ದಾರೆ. ಒಳ್ಳೆ ಪೇಸ್ಟ್ ತಯಾರು ಮಾಡ್ಕೊಳ್ತಾ ಇದ್ದಾರೆ. ಈ ತವಾ ಪಲಾವ್ ಎಲ್ಲನೂ ಬಾಂಬೆನಲ್ಲಿ ಸ್ಟ್ರೀಟ್ ಫುಡ್ಡು. ಹೌದು ಸರ್, ಸ್ಟ್ರೀಟ್ ಫುಡ್ ಇದು. ರಸ್ತೆಗಳೆಲ್ಲ ಮಾಡ್ತಾ ಇರ್ತಾರೆ. ನಾವು ಈ ಸ್ಟ್ರೀಟ್ ಫುಡ್ಡು ವೀಕ್ ಮಾಡಿದಾಗ ಈ ತವಾ ಪಲಾವ್ನ ತೋರಿಸಿದ್ವಿ ಕೂಡ. ಆದರೆ ಚಾರ್ಜ್ ಟೈಮಿನ ತವಾ ಪಲಾವ್ ಬೇರೆ ಥರ ಇದೆ. ತಿಂದು ನೋಡಿದ್ವಿ ಕೂಡ ನಾವು. ತುಂಬ ಜನ ತಿಂತಾ ಇರೋದನ್ನು ನೋಡಿದ್ವಿ. ಯಾಕೆ ನಮ್ಮ ಕಾರ್ಯಕ್ರಮದಲ್ಲಿ ಮಾಡಿಸ್ಬಾರ್ದು ಅಂತ ಮಾಡಿಸ್ತಾ ಇದೀವಿ. ಅದನ್ನು ನಿಮ್ಮ ಇವ್ರು ಸಿಕ್ಕಿದ್ರು, ನಿಮ್ಮ ಬ್ರದರ್ ಹೇಳ್ತಾ ಇದ್ರು ಏನೋ ಫುಡ್ ಟ್ರಕ್ ಎಲ್ಲ ಮಾಡ್ತಾ ಇದೀವಿ ಅಂತ. ಫುಡ್ ಟ್ರಕ್ ಏನ್ರಿ ಮಾಡ್ತಾ ಇದ್ದೀರಾ ನೀವು? ಹೌದು ಸರ್, ಇವಾಗ ಫುಡ್ ಅಂದ್ರೆ ಲೇಟೆಸ್ಟ್ ಪಾನಿಪುರಿ ಗಾಡಿಗಳಾ? ಹೌದು ಸರ್, ಇವಾಗ ಲೇಟೆಸ್ಟ್ ಪಾನಿಪುರಿ ಒಂದೇ ಅಲ್ಲ, ಪಾನಿಪುರಿ ಗಾಡಿಗಳು. ಪಾನಿಪುರಿ ಒಂದೇ ಅಲ್ಲ, ಎಲ್ಲ ಚಾಟ್ ಸಿಗುತ್ತೆ. ಚಾಟ್ ಟೈಮಲ್ಲಿ ಏನೇನು ಮೆನುದಲ್ಲಿದೆ ಓಕೆ, ಅದೆಲ್ಲದು ಐಟಮ್ ಫುಡ್ ಟ್ರಕ್ಕಲ್ಲಿ ಸಿಗುತ್ತೆ. ಫುಡ್ ಟ್ರಕ್ಕಲ್ಲಿ ಸಿಗುತ್ತೆ. ಫುಡ್ ಟ್ರಕ್ ಎಲ್ಲೆಲ್ಲಿ ಇರುತ್ತೆ? ಎಲ್ಲ ಕಾಲೇಜ್ ಮುಂದೆ ಇರುತ್ತಾ? ಕಾಲೇಜ್ ಮುಂದ್ಗಡೆ, ಅಪಾರ್ಟ್ಮೆಂಟಲ್ಲಿ. ಹೌದಾ? ಅಥವಾ ಎನಿ ಕಾಲೇಜು, ಸ್ಕೂಲ್ಸು, ಏನೋ ಇವೆಂಟ್ಸ್ ಇತ್ತಂದ್ರೆ ಅಲ್ಲಿ ನೀವು ನಿಮ್ಗೆ ಕಾಣಿದ್ರೆ ಅಲ್ಲಿ ಬಂದು ನಿಂತ್ಕೊಳ್ತೀರಾ? ಎಸ್ ಎಸ್. ಇವಾಗ ರೈಸ್ಗೆ ಸ್ವಲ್ಪ ಹಲ್ದಿ ಪೌಡ್ರ್ ಹಾಕಬೇಕು. ಹಳದಿ ಪೌಡ್ರ್ ಎಷ್ಟು ಬೇಕು? ಜಾಸ್ತಿನಾ ಕಡಿಮೆನಾ? ಕಡಿಮೆ ಮಾಡಲ ಸ್ವಲ್ಪ ಊರಿನ? ಹಾಂ, ಕಡಿಮೆ ಮಾಡಿ. ಸ್ವಲ್ಪ ಹಾಕಿ ಸಾಕಾ? ನೋಡಿ, ಬೇಕಂದ್ರೆ ಹಾಕ್ತೀನಿ. ನಾವು ಜಾಸ್ತಿ ಹಾಕೋದು ಸಾಕ್ಬಿಡಿ. ಸಾಕು. ಹಾಕ್ಲಾ? ಹಾಕ್ಬಿಡಿ. ಬಾಸುಮತಿ ರೈಸ್ ರೆಡಿ ಆಯಿತು. ಕಾಶ್ಮೀರಿ ಪೇಸ್ಟ್ ರೆಡಿ ಆಯಿತು. ಇನ್ನು ಕೆಲವೇ ನಿಮಿಷಗಳಲ್ಲಿ ತವಾ ಫ್ರೈ ರೆಡಿ ಆಗುತ್ತೆ. ಶುರು ಮಾಡೋಣ? ಹಾಂ ಸರ್, ಇವಾಗ ಮಸಾಲ ಮಾಡಲಿಕ್ಕೆ ನಮಗೆ ಬಟರ್ ಬೇಕು. ಬಟರ್ ಬೇಕು. ಜೀರಾ. ಓಕೆ. ದೆನ್ ಶುಂಠಿ ಬೆಳ್ಳುಳ್ಳಿ ಗಾರ್ಲಿಕ್ ಪೇಸ್ಟು, ಟೊಮೆಟೊ, ಓಕೆ, ಕ್ಯಾಪ್ಸಿಕಮ್ಮು, ಆನಿಯನ್ನು, ಪಾವ್ ಭಾಜಿ ಮಸಾಲ ಬೇಕು ಇದಕ್ಕೆ. ಪಾವ್ ಭಾಜಿ ಮಸಾಲ ಹಾಕ್ತೀರಾ? ವೆರಿ ಗುಡ್ ಸರ್.
ಎಣ್ಣೆ ಹಾಕ್ಬೇಕಾ? ಬಟರ್. ಎಸ್. ಎಸ್ ಸರ್. ನೆಕ್ಸ್ಟು ಸ್ವಲ್ಪ ಜೀರಿಗೆ ಹಾಕಬೇಕು. ಹಾಕೊಳ್ಳಿ. ಬೆಣ್ಣೆಯಲ್ಲಿ ಜೀರಿಗೆ ಕರಗಿಸುವ ಕ್ರಿಯೆ. ಓಕೆ. ನೆಕ್ಸ್ಟು ಏನಿದು? ಇದು ಗಾರ್ಲಿಕ್ ಪೇಸ್ಟ್ ಸರ್. ಬರೀ ಶುಂಠಿ ಇಲ್ಲ ಇದಕ್ಕೆ? ಶುಂಠಿ ಇಲ್ಲ, ಇದು ಬರೀ ಗಾರ್ಲಿಕ್ ಪೇಸ್ಟ್. ಎಸ್ ಸರ್, ಹಾಕಿ ಸರ್. ಓಕೆ. ನೆಕ್ಸ್ಟ್ ಈರುಳ್ಳಿ ಹಾಕಿ ಸರ್. ಮೊನ್ನೆ ತಾನೇ ಒಂದು ಫುಡ್ ಟ್ರಕ್ಕನ್ನು ಬಿಟ್ಟಿದ್ದಾರೆ, ಒಂದೇ ಸರಿ ಒಂದು 8 ಫುಡ್ ಟ್ರಕ್ನ ಬಿಟ್ಟಿದ್ದಾರೆ ಪ್ರಶಾಂತ್ ಅವರು. ನಿಮ್ಗೇನಾದರೂ ಬೇಕಾಯಿತು, ನಿಮ್ಮ ಅಪಾರ್ಟ್ಮೆಂಟ್ ಮುಂದೆ ಬೇಕು, ನಿಮ್ಮ ಚೌಟ್ರಿ ಮುಂದೆ ಬೇಕು, ಫುಡ್ ಟ್ರಕ್ ಬೇಕು ಅಂದರೆ ಇಮಿಡಿಯೇಟ್ ಕಾಲೇಜ್ ಇವೆಂಟು, ಸ್ಕೂಲ್ ಇವೆಂಟು ಎಲ್ಲದಕ್ಕೂ ಬರ್ತಾ? ಹೌದು ಸರ್, ಎಲ್ಲ ಓ, ಎಲ್ಲರಿಗೂ ಬಿತ್ತು ಏಟಿನ ಮೇಲೆ. ಯಾರು ಆರ್ಡ್ರ್ ಮಾಡಂಗೇ ಇಲ್ಲ. ಇವ್ರಿಗೆ ಆರ್ಡ್ರ್ ಮಾಡಿದ್ರೆ ಸಾಕು, ಅಲ್ಲೇ ತಂದು ಟ್ರಕ್ ನಿಲ್ಲಿಸ್ಬಿಡ್ತಾರೆ. ತಿನ್ನಿ, ಪಾಸ್ ಕೊಡ್ತೀವಿ, ಕಾಸು ಆಮೇಲೆ ನಾವು ಕೊಟ್ಕೊಳ್ತೀವಿ ಅಂದರೆ ಮುಗ್ದೋಯ್ತಲ್ವಾ? ಹಾಕಿ ಸರ್. ಟೊಮೆಟೊ, ದಪ್ಪ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇದನ್ನು ಚೆನ್ನಾಗಿ ಬೆಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೀವಿ. ಓಕೆ ಸರ್. ನೆಕ್ಸ್ಟು ಏನದು? ಇದು ಗ್ರೀನ್ ಪೀಸ್. ಎಸ್ ಸರ್. ಓಕೆ. ಎಸ್ ಸರ್. ಇದ್ರ ಜೊತೆಗೆ ಆಲೂಗಡ್ಡೆ ಹಾಕೊಳ್ಳೋದು ಇಷ್ಟ ಇದ್ರೆ ಆಲೂಗಡ್ಡೆನ ಬೇಯಿಸ್ಕೊಂಡು ಸಣ್ಣದಾಗಿ ಸ್ಲೈಸ್ ಥರ ಹೆಚ್ಕೊಂಡು ಇದಕ್ಕೆ ಹಾಕೋಬೋದಲ್ಲ ಪ್ರಶಾಂತ್? ಹೌದು. ಓಕೆ, ಹಾಕಿ ಸರ್. ಇವರು ಆಲೂಗಡ್ಡೆ ಬೇಡ, ವಾಯು ಹಿಡ್ಕೊಂಡ್ಬಿಡುತ್ತೆ, ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಅಂದವರು ಆಲೂಗಡ್ಡೆ ಹಾಕೊಳ್ಳೋದು ಬೇಡ. ಓಕೆ. ರುಬ್ಬಿರೋ ಅಂತ ಕಾಶ್ಮೀರಿ ಮಸಾಲಾನಾ? ಕಾಶ್ಮೀರಿ ಚಿಲ್ಲಿ. ಕಾಶ್ಮೀರಿ ಚಿಲ್ಲಿ ಪೇಸ್ಟ್. ಕಾಶ್ಮೀರಿ ಚಿಲ್ಲಿ ಪೇಸ್ಟು. ಕಾಶ್ಮೀರಿಯಿಂದ ಎಲ್ಲಿಗೋಗಿದ್ರೋ ಗೊತ್ತಿಲ್ಲ, ಬ್ಯಾಡಿಗೆ ಹೋಗ್ಬಿಟ್ಟು ಮೆಣಸಿನ್ಕಾಯಿ ತಂದು ರುಬ್ಬಿಟ್ರೆ ಕಾಶ್ಮೀರಿ ಚಿಲ್ಲಿ ಮಸಾಲ ರೆಡಿ. ಸಾಲ್ಟ್ ಹಾಕಬೇಕು. ಇದು ಎಷ್ಟು ಪ್ಲೇಟ್ಗೆ ಆಗುತ್ತೆ ಮಿಸ್ಟರ್ ಪ್ರಶಾಂತ್ ಅವರೇ? ಸರ್ ಇದು 3 ಪ್ಲೇಟಿಗೆ ಆಗುತ್ತೆ ಸರ್. ಇದು 3 ಪ್ಲೇಟ್ಗೆ ಆಗುತ್ತಾ ಮಸಾಲ? ಹೌದು. ಈ ಅನ್ನನೂ 3 ಪ್ಲೇಟ್ಗೆ ಆಗುತ್ತಾ? ಹೌದು. ಓಕೆ. ಇವಾಗ ಪಾವ್ ಭಾಜಿ ಮಸಾಲ ಹಾಕ್ಬೇಕು ಇದಕ್ಕೆ. ಅಂದರೆ ಎಲ್ಲ ಕಡೆ ಪಾವ್ ಭಾಜಿ ಮಸಾಲೆನ ಹಾಕೋದು ಈ ತವಾ ಪಲಾವ್ಗೆ? ಹೌದು. ಹಾಕಿ ಸರ್. ಓಕೆ. ಇದು ರೆಸ್ಟೋರೆಂಟಲ್ಲೆಲ್ಲ ಹಾಂ ದೊಡ್ಡ ತವಾದಲ್ಲೇ ಆಗುತ್ತೆ. ಓಕೆ. ಪಾವ್ ಭಾಜಿ ಏನು ಮಾಡ್ತಾರಲ್ಲ ದೊಡ್ಡ ತವಾದಲ್ಲಿ, ಅದೇ ತವಾದಲ್ಲೇ ಪಲಾವ್ ಆಗೋದು. ಪಲಾವ್ ಆಗ್ಬಿಟ್ಟು ಸ್ಟ್ರೀಟ್ ಫುಡ್ ರೀ ಅದು. Street food, ಹೌದು. ಹಿಂಗೆ ಹಾಕ್ಬಿಟ್ಟು ಹೊಡೆದು ಕೊಡ್ತಾ ಇರ್ತಾರೆ ಅಲ್ವಾ? ಹೌದು. ಓಕೆ. ನೆಕ್ಸ್ಟು ಇವಾಗ ಮಸಾಲ ರೆಡಿ ಆಯಿತು. ಇವಾಗ ಓಕೆ. ಪಲಾವ್ ರೈಸ್ ಇದಕ್ಕೆ ಮಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡೋಣ. ಮೊಸರಿನ ಇಟ್ಕೊಂಡಿದ್ರೆ ಏನಕ್ಕೆ ಅದು? ಅದು ರೈತ ಮಾಡೋಣ. ಓಕೆ, ರೆಡಿ ಸರ್. ಹಾಕಿ ಸರ್. ಇದು ಬಾಸುಮತಿ ರೈಸ್ ಮಾಡೋದು ಹೆಂಗೆ ಅಂತ ಪ್ರಶಾಂತ್ ಅವ್ರು ನಮ್ಗೆ ತೋರಿಸ್ಕೊಟ್ಟಿದ್ದಾರೆ ಇವತ್ತು. ಓಕೆ. ತಿರ್ಗಿಸ್ಬೋದಾ? ಅಕ್ಕಿ ಹೊಡಿಯಲ್ವಾ? ಓಕೆ, ಹೊಡೆಯಲ್ಲ ಸರ್. ಹೊಡಿಯಲ್ವಾ? ಸರ್ ಇವಾಗ ಕಂಪ್ಲೀಟ್ ಬೆಂದಿರಲ್ಲ ಅದು. ಓಕೆ. ಸ್ವಲ್ಪ ಗಟ್ಟಿ ಇರುತ್ತೆ. ಹಾಂ ಹಾಂ. ತಿರ್ಗಾ ಇವಾಗ ಇದು ಪೂರ ಬೇಯುತ್ತೆ. ಈರುಳ್ಳಿ ಬೇಯುತ್ತಾ? ಹಾಂ, ತವಾದಲ್ಲಿ ಬೇಯುತ್ತೆ. ತವಾ ಪಲಾವ್ ಯಾವಾಗಲೂ ಸ್ವಲ್ಪ ಮಸಾಲ ಮುಂದೆನೇ ಇರುತ್ತೆ, ಅನ್ನ ಸ್ವಲ್ಪ ಇರುತ್ತೆ, ಸ್ಪೈಸಿ ಆಗೇ ಇರುತ್ತೆ ಅಲ್ವಾ? ಹೌದು. ಎಸ್ ಸರ್. ತವಾ ಪಲಾವ್ ರೆಡಿಯಾಗಿದೆ. ಚಾಟ್ ಟೈಮಿನ ಅದ್ಭುತವಾದಂಥ ಒಂದು ರೆಸಿಪಿ. ಇದು ಎಷ್ಟು ಗಂಟೆಗೆ ಶುರು ಆಗುತ್ತೆ ಚಾಟ್ ಟೈಮಲ್ಲಿ ನಿಮ್ಮದು? ಇದು 12ಇಂದ 10ವರೆಗೂ ಇರುತ್ತೆ. ಓಕೆ ಸರ್. 12ಇಂದ 10ವರೆಗೂ ಸಿಗುತ್ತೆ ಅಂದರೆ ಮನೆಯವರು ಕಂಪ್ಲೇಂಟ್ ಮಾಡಿಬಿಟ್ಟಿದ್ರು ನಮಗೆ. ಒಂದು ಫೋನ್ ಮಾಡಿ, ಮುರಳಿಯವರೇ ನೋಡಿ ನೀವು 10 ಗಂಟೆವರೆಗೂ ಆ ರೆಸ್ಟೋರೆಂಟ್ ಇರುತ್ತೆ ಅಂತ ಹೇಳಿದ್ರಿ, ನಾವು 9ವರೆಗೆ ಹೋದ್ವಿ, ಅಲ್ಲೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಅದೇ ಏನಾಗುತ್ತೆ, ವೀಕೆಂಡ್ಸಲ್ಲಿ ಬಂದಿದ್ರು ಅಂದರೆ ಸಾಟರ್ಡೆ ಸಂಡೇ, ಫ್ರೈಡೇ ಸಾಟರ್ಡೆ ಸಂಡೇ. ಕರೆಕ್ಟು. ನೋಡಿ ಅದನ್ನ ನನಗೆ ಹೇಳಿದ್ರು ಒಬ್ರು ಫೋನ್ ಮಾಡಿ, ನೋಡಿ ನೀವು ಹೇಳಿದ್ರಿ ಆ ರೆಸ್ಟೋರೆಂಟ್ ನಾವು ಗಾಂಧಿನಗರಕ್ಕೆ ಹೋದ್ವಿ, ಆದರೆ ನೀವು 11 o'clock ತನಕ ತೆಗೆದಿರುತ್ತೆ ಅಂತ ಹೇಳಿದ್ರಿ ಮುರಳಿಯವರೇ. 10:30ಗೆ ನಾವು ಹೋಯ್ತು ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು, ಎಲೆ ಇಟ್ಬಿಟ್ಟು ಆಮೇಲೆ ಎಲ್ಲ ಖಾಲಿ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ರು ನಮಗೆ ಅಂತ ಹೇಳಿ. ರೈತಾಗೆ ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಚಾಟ್ ಮಸಾಲ. ಓಕೆ, ವೆರಿ ಗುಡ್. ಆಮೇಲೆ ಇದು ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಸ್ವಲ್ಪ ಬೂಂದಿ ಹಾಕ್ತೀವಿ. ಸಪ್ಪೆ ಬೂಂದಿ ಅಲ್ವಾ ಇದು? ಸಪ್ಪೆ ಬೂಂದಿ. ಓಕೆ. ಸ್ವಲ್ಪ ಕೊತ್ತಂಬರಿ. ಓಕೆ, ರೆಡಿನಾ? ರೆಡಿ ಸರ್. ಇಷ್ಟೇನಾ ರಾಯ್ತಾ? ರಾಯ್ತ. ರಾಯ್ತ ರೆಡಿ ಆಯಿತು, ತವಾ ಪಲಾವ್ ರೆಡಿ ಆಯಿತು.
ಚಾಟ್ ಟೈಮ್ನ ತವಾ ಪಲಾವ್. ತವಾ ಪಲಾವ್ ರೆಡಿ ಮಾಡಿದ್ದಾರೆ. ತವಾ ಪಲಾವು, ಅದಕ್ಕೊಂದು ಪಕ್ಕದಲ್ಲಿ ರಾಯ್ತ, ಅದ್ರ ಮೇಲೆ ನಿಂಬೆಹಣ್ಣು, ಬೇಕಾದರೆ ಸ್ವಲ್ಪ ಈರುಳ್ಳಿ, ಇದು ಹಾಕ್ಕೊಂಡು ತಿನ್ಕೊಂಡ್ರೆ ಆ ಚಾಟ್ ಟೈಮಿನ ಮಜಾನೇ ಬೇರೆ ಸರ್ ಅಂತ ಇದ್ದಾರೆ. ಅದ್ಭುತವಾಗಿರುವಂಥ ಫುಡ್ ಟ್ರಕ್ಗಳನ್ನ ಬೇರೆ ಬಿಟ್ಟಿದ್ದಾರೆ. ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಫುಡ್ ಟ್ರಕ್ಗಳಿದೆ, ಅದರೊಳಗೆ ಚಾಟ್ ಟೈಮಿನ ಫುಡ್ ಟ್ರಕ್ಕು ಸೇರ್ಕೊಂಡಿದೆ. ಬೇಕಾದ ಕಡೆ ಬಂದು ನಿಲ್ಲುತ್ತೆ. ಬೇಕಾಗಿರುವಂಥ ಚಾಟ್ ಟೈಮಲ್ಲಿ ಸಿಗುವಂಥ ಎಲ್ಲ ಫುಡ್ಗಳು ಕೂಡ ಅದರಲ್ಲಿ ಸಿಗುತ್ತೆ. ಅದಕ್ಕಿಂತ ಮೊದಲು ಈ ಅದ್ಭುತವಾಗಿರುವಂಥ ತವಾ ಪಲಾವ್ನ ಮಾಡಿ ನಮಗೆ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ಪ್ರಶಾಂತ್ ಅವರು ಮತ್ತೊಮ್ಮೆ ತೋರಿಸ್ತಾ ಇದ್ದೀವಿ, ನೋಡ್ಕೊಳ್ಳಿ. ಇವತ್ತೇ ಈಗಲೇ ಮಾಡ್ಕೊಳ್ಳಿ. ತವಾ ಪಲಾವ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಬಿಸಿ ನೀರಿನಲ್ಲಿ ನೆನೆಸಿಟ್ಟ ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ರುಬ್ಬಿ ಪೇಸ್ಟ್ ತಯಾರಿಸಿಕೊಳ್ಳಿ. ಬಾಣಲಿಗೆ ಎಣ್ಣೆ, ಪಲಾವ್ ಎಲೆ, ಚಕ್ಕೆ, ಲವಂಗ, ನೀರು, ನೆನೆಸಿಟ್ಟ ಅಕ್ಕಿ ಹಾಕಿ ಬೇಯಿಸಿ ಇದಕ್ಕೆ ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಅನ್ನವನ್ನು ಸೋಸಿಕೊಳ್ಳಿ. ಪ್ಯಾನ್ಗೆ ಬೆಣ್ಣೆ, ಜೀರಿಗೆ, ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಟೊಮೆಟೊ ಹಾಕಿ ಹುರಿದು ಬೇಯಿಸಿದ ಬಟಾಣಿ, ರುಬ್ಬಿದ ಬ್ಯಾಡಗಿ ಮೆಣಸಿನಕಾಯಿ ಪೇಸ್ಟ್, ಉಪ್ಪು, ಪಾವ್ ಭಾಜಿ ಮಸಾಲ, ಅನ್ನ ಹಾಕಿ ಚೆನ್ನಾಗಿ ಕಲಸಿದರೆ ತವಾ ಪಲಾವ್ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಾಟ್ ಟೈಮಿನ ಪ್ರಶಾಂತ್ ಅವರು ಬಂದಿದ್ದಾರೆ. ಒಳ್ಳೆ ಒಂದು ಅದ್ಭುತವಾಗಿರುವಂಥ ತವಾ ಪಲಾವನ್ನ ಮಾಡಿದ್ದಾರೆ. ಮಾಡೋದು ಹೇಗೆ ತೋರಿಸ್ಕೊಟ್ಟಿದ್ದಾರೆ. ತವಾ ಪಲಾವಿನ ಜೊತೆಗೆ ಒಳ್ಳೆ ಒಂದು ರಾಯ್ತ ಕೂಡ ಮಾಡಿದ್ದಾರೆ. ಬೂಂದಿ ರಾಯ್ತ. ಬೂಂದಿ ರಾಯ್ತನ ಇದು? ಹೌದು. ಈ ಬೂಂದಿ ರಾಯ್ತಾಗೇನೆ ಇದು ಮಜಾ. ಒಂಥರ ಅಣ್ಣ ತಮ್ಮ ಇದ್ದಂಗೆ. ಹೇಗಿದೆ ಸರ್? ಒಳ್ಳೆ ಕಾಂಬಿನೇಷನ್. ಥ್ಯಾಂಕ್ ಯು ಸರ್. ಅದ್ಭುತ ಇದೆ. ಬೇಕಾದ್ರೆ ಇದಕ್ಕೆ ಬೇಯಿಸಿರುವಂಥ ಆಲೂಗಡ್ಡೆನ ಸೇರಿಸ್ಕೋಬೋದು ಅಂತ ಅವಲೇ ಹೇಳಿದ್ದೀನಿ. ಹೌದು, ಸೇರಿಸ್ಕೋಬೋದು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಈ ಥರ ಪಲಾವ್ ತಿನ್ನಬೇಕು ಅಂದರೆ, ಚಾಟ್ ಟೈಮ್ ಬರಬೇಕು ಅಂದರೆ ಯಾರಿಗೆ ಫೋನ್ ಮಾಡಬೇಕು ಸರ್? 98452 98452 533 533 99. 533 ಫೋನ್ ಮಾಡಿ. 6 ಬ್ರಾಂಚಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಥ್ಯಾಂಕ್ ಯು ಸರ್. ತುಂಬ ಸಕ್ಕತ್ತಾಗಿದೆ. ಬರ್ಬೋದು, ಫುಡ್ ಟ್ರಕ್ಕಿಗೂ ಬರ್ಬೋದು. ಫುಡ್ ಟ್ರಕ್ಕಿಗೆ ಬರ್ಬೋದು. ನೀವು ಮನೆ ಮುಂದೆ ಫೋನ್ ಮಾಡೋ ಒಂದು 100 ಜನ ಇದೀವಿ, ಫುಡ್ ಟ್ರಕ್ನ ಕಳಿಸಪ್ಪ ಅಂದ್ರೂ ಕಳಿಸ್ಕೊಡ್ತಾರೆ. ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮ್ಮಳಿಗೆ ರುಚಿ ಒಂದ್ಸರಿ ನೋಡಿ ಅಂತ ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಸರಿತಾ ರೆಡ್ಡಿ ಅಂತ. ಸರಿತಾ ರೆಡ್ಡಿ ಅವರೇ, ಏನು ಮಾಡ್ಕೊಂಡಿದ್ದೀರಿ? ನಾನು ನಮ್ಮ ಫ್ಯಾಮಿಲಿ ಬಿಸ್ನೆಸ್ ನೋಡ್ಕೋತೀನಿ. ಓಕೆ, ರೆಡ್ಡಿ ಅವ್ರು ಏನು ಮಾಡ್ತಾರೆ? ನಾವು ಬಿಲ್ಡರ್ಸ್, ನಾವು ಅಪಾರ್ಟ್ಮೆಂಟ್ಸ್ ಕಟ್ತೀವಿ. ಎಲ್ಲಿ ಕಟ್ತಿದ್ದೀವಿ? ನಾವು ಅಪಾರ್ಟ್ಮೆಂಟ್ಸ್ ತಗೊಳ್ಳೋಣ ಅಂತ ಮೇಡಮ್, ಅಷ್ಟೇ. ಇದೆ, ಉಳ್ಳಾಳಲ್ಲಿ ಇದೆ, ಯಶವಂತಪುರದಲ್ಲಿ ಕಟ್ತಾ ಇದೀವಿ. ನೆಕ್ಸ್ಟ್ ಪ್ರಾಜೆಕ್ಟು ಓಕೆ, ಸದ್ಯಕ್ಕೆ ಉಳ್ಳಾಳ ನಡೀತಾ ಇದೆ. ಉಳ್ಳಾಳಲ್ಲಿ ಕಟ್ತಾ ಇದ್ದೀವಿ. ಓಕೆ, ನಮ್ಮ ಅಡುಗೆ ಮಾಡೋಕ್ಕೆ ಯಾವ ಟೈಮ್ ಸಿಗುತ್ತೆ ನಿಮಗೆ? ನಾನು ಯೂಶ್ವಲಿ ಮಧ್ಯಾಹ್ನ ಮೇಲೆ ಮಾತ್ರ ಆಫೀಸ್ಗೆ ಹೋಗೋದು, ಬೆಳಗ್ಗೆ ಮನೇಲೇ ಇರ್ತೀನಿ. ಓಕೆ, ಎಷ್ಟು ಜನ ಮಕ್ಕಳು? 2 ಗಂಡು ಮಕ್ಕಳು. ಏನು ಮಾಡ್ಕೊಂಡಿದ್ದಾರೆ? 2 ದೊಡ್ಡವರು. ಒಬ್ಬನಿಗೆ ಮದುವೆ ಆಗಿದೆ, ವಿನಯ್ ಅಂತ ಹೇಳಿ. ಓಕೆ. ವರುಣ್ಗಿನ್ನೂ ಮದುವೆ ಆಗಬೇಕು. 2 ಬಿಸ್ನೆಸ್ ನೋಡ್ಕೋತಾ ಇದ್ದಾರೆ. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾ ಇದ್ದೀರಾ ನೀವು? ಹೀರೆಕಾಯಿ ಪಾಯಸ. ಹೀರೆಕಾಯಿ ಪಾಯಸ ಸ್ವಲ್ಪ ಜಾಸ್ತಿ ಆಗಿಲ್ಲ ಮೇಡಮ್ ಇದು. ಯಾಕ್ರಿ? ನಿಮ್ಮ ಮಕ್ಳಿಗೆ ಕೇಳ್ಬೇಕು ನಾವು ಫಸ್ಟು, ಏನಪ್ಪ ನಿಮ್ಮಮ್ಮ ಹೀರೆಕಾಯಿ ಪಾಯಸ ಎಲ್ಲ ಮಾಡ್ತಾವ್ರೆ ಅಂತ. ಹೀರೆಕಾಯಿ ಹಾಕಿ ತೊವೆ ಸಾಂಬಾರು ಇವೆಲ್ಲ ಕೇಳಿರ್ತೀರಾ, ಹೀರೆಕಾಯಿ ಬಜ್ಜಿನೂ ಕೇಳಿರ್ತೀರಾ. ಆದರೆ ಹೀರೆಕಾಯಿ ಪಾಯಸ ಬೇಕು ಅಂತ ಹೇಳಿದ್ರೆ ಇವತ್ತು ನೋಡ್ಬೇಕಾಗುತ್ತೆ ನಮ್ಮ ಒಗ್ಗಂಡಬ್ಬಿ ಕಾರ್ಯಕ್ರಮನ. ಓಕೆ ಮೇಡಮ್, ಹೀರೆಕಾಯಿ ಪಾಯಸ ಮಾಡೋಕೆ ಏನೇನು ತಂದಿದ್ದೀರಿ ಹೇಳಿ? ಹೀರೆಕಾಯಿ ಪಾಯಸ ಬೇಕಾಗುವ ಸಾಮಗ್ರಿಗಳು: ಹೀರೆಕಾಯಿ, ಹಾಲು, ಸಕ್ಕರೆ, ಬೆಲ್ಲ, ಗಸಗಸೆ, ಒಣ ಕೊಬ್ಬರಿ ತುರಿ, ಏಲಕ್ಕಿ ಪುಡಿ, ದ್ರಾಕ್ಷಿ, ಗೋಡಂಬಿ. ಶುರು ಮಾಡೋಣ? ಓ ಎಸ್. ಏನು ಕೊಡಿ ಫಸ್ಟ್ ನಿಮಗೆ? ಪಾತ್ರೆ ಕೊಡಿ, ಹಾಲು ಕಾಯಿಸ್ಕೊಳ್ಳೋಣ. ಮನೆ ಇರೋದು ರಾಜರಾಜೇಶ್ವರಿ ನಗರನ? ಹೌದು. ಫಸ್ಟ್ ಈಗ ಹಾಲು ಕಾಯಿಸ್ಕೊತಾ ಹಾಕಿ ಇದ್ದೀನಿ. ಹಾಕಿ ಹಾಕಿ. ನನಗೊಂದು ಬಾಣಲಿ ಬೇಕು. ಏನಕ್ಕೆ? ಗಸಗಸೆನ ಹುರ್ಕೋಬೇಕು. ಗಸಗಸೆ ಹುರಿಯೋಕ್ಕೋಸ್ಕರ ಬಾಂಡಿ ಬೇಕಾ? ಹಾಂ, ಗಸಗಸೆನ ಹಂಗೆ ಮಿಕ್ಸಿಗೆ ಹಾಕಿದ್ರೆ ಅದು ನುಣ್ಣಗಾಗಲ್ಲ. ಓಕೆ. ಸೊ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಆಮೇಲೆ ನಾನು ಮಿಕ್ಸಿಗೆ ಹಾಕಬೇಕು. ಎಸ್ ಮೇಡಮ್. ಓಕೆ, ಹಾಕಿ. ಗಸಗಸೆ ಹಾಕ್ತಿದ್ದೀನಿ. ಓಕೆ, ಈ ಕಡೆ ಗಸಗಸೆ, ಆ ಕಡೆ ಹಾಲು ಕಾಯ್ತಾ ಇದೆ. ಗಸಗಸೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ, ಸ್ವಲ್ಪ ಗರ್ಗರಿಯಾಗಿ ಆಯ್ತು ಅಂದ್ರೆ ರುಬ್ದಾಗ ನೀಟಾಗಿ ಪೌಡರ್ ಆಗುತ್ತೆ, ಇಲ್ಲ ಅಂದ್ರೆ ಪೌಡರ್ ಆಗಲ್ಲ ಅಂತ ರೆಡ್ಡಿ ಅವ್ರು ಹೇಳ್ತಾ ಇದ್ದಾರೆ. ಹೌದು. ಕರೆಕ್ಟಾ ಮೇಡಮ್? ಹೌದು. ಓಕೆ, ಡನ್. ಏನು ಸ್ಪೆಷಲ್ ಅಡುಗೆ ಮಾಡೋದು ನೀವು? ನಾನ್ ವೆಜಿಟೇರಿಯನ್ ಜಾಸ್ತಿ ಮಾಡ್ತೀವಿ. ಅಡುಗೆ ನೀವೇ ಮಾಡ್ತೀರಾ? ಸೊಸೆ ಬಿಟ್ಟಿದ್ದೀರಾ ಅಡುಗೆ ಮನೆಗೆ? ಇಬ್ರು ಸೇರಿ ಮಾಡ್ತೀವಿ. ಇಬ್ರು ಸೇರಿ ಮಾಡಿ ಬಿಟ್ಟಿದ್ದೀರಾ ಅಡುಗೆ ಮನೆಗೆ? ಪರವಾಗಿಲ್ವಾ? ಜೊತೆಗೆ ಮಾಡ್ತಾಳಷ್ಟೇ. ಜೊತೆಗೆ ಅಷ್ಟೇನೆ, ಇನ್ನ ಇಂಡಿಪೆಂಡೆಂಟ್ ಆಗಿ ಬಿಟ್ಟಿಲ್ಲ? ಇಲ್ಲ. ಓಕೆ, ಇದು ಕೆಂಪಗಾದ್ರೆ ಸಾಕು. ಕೆಂಪಾಗಿದೆ. ಇನ್ನೇನು ಹಾಕೊಳ್ಳಂಗಿರ ಆಫ್ ಮಾಡಿಬಿಡಿ. ಹಾಕೋಬೇಡ, ತೆಂಗಿನಕಾಯಿ ಹಾಕೋಬೇಕು ಅಂದ್ರೆ? ಆಮೇಲೆ ಎಸ್. ಈಗ ಗಸಗಸೆನ ಒಂದು ಪ್ಲೇಟಿಗೆ ಬಗ್ಗಿಸ್ಕೊಂಡ್ಬಿಡೋಣ. ಓಕೆ.
ನೆಕ್ಸ್ಟು ಕೊಬ್ಬರಿ ಹಾಕ್ಬಿಡಿ ಹಾಕ್ತೀವಿ, ಮಾ. ಒಣ ಕೊಬ್ಬರಿ. ಕೊಬ್ಬರಿ ಫಸ್ಟ್ ಗಸಗಸೆನ ಹುರ್ಕೊಂಡಿದೀವಿ. ಈಗ ಕೊಬ್ಬರಿನೂ ಕೂಡ ಸ್ವಲ್ಪ ಹುರ್ಕೊಳ್ತೀವಿ ಕೆಂಪಗಾಗೋ ತನಕ. ಕಮ್ಮಿ ಫ್ಲೇಮ್ ಇರಲಿ, ಅದು ಜಾಸ್ತಿ ಕೆಂಪಗಾಗಬಾರ್ದು. ಓಕೆ ಹಾಲು ಉಕ್ಕು ಬಂದರೆ ಆಫ್ ಮಾಡ್ಕೊಂಬಿಡೋಣ. ಓಕೆ. ಇದು ಯಾರ ಮೇಲೆ ಟ್ರೈ ಮಾಡಿದ್ರಿ ಸರಿತಾ ಅವ್ರೆ ನೀವು? ಇದು ನಾನು ಆ್ಯಕ್ಚುಲಿ ಯಾವುದೋ ಮೈಸೂರಲ್ಲಿ ಒಂದು ಆಯುರ್ವೇದಿಕ್ ವೆಲ್ನೆಸ್ ಸೆಂಟ್ರಿಗೆ ಹೋದಾಗ ಅಲ್ಲಿ ನನಗೆ ಕೊಟ್ಟಿದ್ರು. ನಿಮಗೆ ಕೊಟ್ಟಿದ್ರು, ನೀವು ನಮಗೆ ಕೊಡ್ತಾ ಇದ್ದೀರಾ? ಸಾಕು. ಇಲ್ಲ, ಚೆನ್ನಾಗಿದೆ ಆ್ಯಕ್ಚುಲಿ, ಟೇಸ್ಟಿ. ಹೌದಾ? ಫಸ್ಟ್ ಇದನ್ನು ರುಬ್ಕೊಂಡ್ಬಿಡ್ಬೇಕು. ರುಬ್ಕೊಳ್ಳಿ. ಮೊದಲನೇದಾಗಿ ಹಾಲು ಕಾಯಿಸಿದೆ, ಕೊಬ್ಬರಿ ಹುರ್ಕೊಂಡಿದ್ದೀವಿ, ಗಸಗಸಿನೂ ಕೂಡ ಹುರ್ಕೊಂಡಿದ್ದೀವಿ. ಇದೆಲ್ಲ ರುಬ್ಕೋಬೇಕು. ತೊಗೊಳ್ಳಿ, ಸಣ್ಣ ಜಾರ್ ತೊಗೊಳ್ಳಿ ಮೇಡಮ್. ಆಯ್ತಾ? ಇದ್ರ ಜೊತೆ ಕೊಬ್ಬರಿನೂ ಇವಾಗ ಹಾಕೊಂತೀವಿ. ಕೊಬ್ಬರಿ ಹಾಕೊಳ್ತೀರಾ? ಹಾ. ಓಕೆ. ಗಸಗಸೆ ಮಿಕ್ಸ್ ಆದರೆ ಬೇಗ ಅದು ನುಣ್ಣಗಾಗಲ್ಲ. ಓಕೆ. ಆಮೇಲೆ ಕೊಬ್ಬರಿನ ಜೊತೆಗೆ ಸೇರಿಸ್ಕೊಂಡು ರುಬ್ಕೋಬೇಕು. ಓಕೆ ಆಯ್ತಾ? ಆಗಿದೆ. ಇದು ಸ್ಟವ್ ಹಚ್ಚೋದಾ? ತುಪ್ಪ ಹಾಕೊಂಡು ಫಸ್ಟ್ ದ್ರಾಕ್ಷಿ ಗೋಡಂಬಿ ಹುರಿದಿಟ್ಕೋಬೇಕು. ಅದೇ ತುಪ್ಪದಲ್ಲಿ ಹೀರೆಕಾಯಿನ ಹುರ್ಕೋಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕಾ? ಸಾಕು. ಫಸ್ಟು ದ್ರಾಕ್ಷಿನ ಹಾಂ, ತಗೋಬೋಣ. ಹಾಂ, ತೆಗಿ. ಜೊತೆಗೆ ನಾವು ಈಗ ತುಪ್ಪದಲ್ಲಿ ಹೀರೆಕಾಯಿನ ಹುರ್ಕೊಳ್ತಾ ಇದೀವಿ. ನಾವು ಉಪಯೋಗಿಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ. 1 ಸ್ಪೂನ್ ಸಾಕಾ ನೋಡಿ? ಸಾಕು. ಈ ತುಪ್ಪ ಕಾದಿದೆ, ಓಕೆ. ಹೀರೆಕಾಯಿ ಅದ್ರಲ್ಲಿ ಹಾಕಿ 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 ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಷ್ಟು ಕೆಂಪಾಗಬೇಕಿದು? ಸ್ವಲ್ಪ ಫುಲ್ ಬ್ರೌನ್ ಆಗಬೇಕಾ? ಫ್ರೈ ಆದರೆ ಸಾಕು. ಆ ಬಿಳಿ ಕಲರ್ ಎಲ್ಲ ಹೋಗ್ಬಿಟ್ಟು ಸ್ವಲ್ಪ ರೆಡ್ಡಿಶ್ ಗೋಲ್ಡನ್ ಕಲರ್ ಬಂದರೆ ಸಾಕು. ಓಕೆ. ಅದು ಪಾಯಸ ಜೊತೆ ತಿಂದರೆ ಹೀರೆಕಾಯಿ ಅಂತ ಗೊತ್ತಾಗಲ್ಲ. ಇದೇ ಪಾತ್ರೆಗೆ ರುಬ್ಕೊಂಡಿರೋದನ್ನು ನಾನು ಹಾಕೊಂಡ್ಬಿಡ್ತೇನೆ. ಸ್ವಲ್ಪ ನೀರು ಹಾಕ್ಕೊಂಡು, ಹಾಕಿ. ಬೆಲ್ಲದ ಪಾಯಸನ ಇದು? ಬೆಲ್ಲ, ಬರೀ ಬೆಲ್ಲನೂ ಹಾಕ್ಬೋದು. ನಾ ಸ್ವಲ್ಪ ಬೆಲ್ಲ ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ. ಎರಡು ಹಾಕ್ತಾ ಇದ್ದೀರಾ? ಎರಡು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತಾ ಇದ್ದೀರಾ? ಹಾಂ. ಓಕೆ. ಸ್ವಲ್ಪ ಬೆಲ್ಲ, ಸ್ವಲ್ಪ ಸಕ್ಕರೆ, 50-50. ಸೊ ಬೆಲ್ಲ ಎಲ್ಲ ಸ್ವಲ್ಪ ಕರಗಲಿ, 1-2 ಕುದಿ ಬರಲಿ. ಬರಲಿ ಮೇಡಮ್, ಬರಲಿ ಬರಲಿ. ಸ್ವಲ್ಪ ಸ್ಲೋ ಮಾಡಿಬಿಡಿ. ಈಗ ಇದಕ್ಕೆ ಹೀರೆಕಾಯಿ ಹಾಕೊತೀನಿ. ಹಾಕೋಣ ಹೀರೆಕಾಯಿನ? ಹಾಂ, ಹಾಕಿ. ತುಪ್ಪದಲ್ಲಿ ಫ್ರೈ ಮಾಡಿದಂಥ ಹೀರೆಕಾಯಿ. ಹೀರೆಕಾಯಿ ಫ್ರೈ ಮಾಡೋದ್ರಿಂದ ಆಲ್ಮೋಸ್ಟ್ 50% ಅದು ಕುಕ್ ಆಗಿದೆ. ಓಕೆ. ಇನ್ನೊಂದು ಸ್ವಲ್ಪ ಇದರಲ್ಲಿ ಅದು ಬೆಂದ್ಬಿಡ್ಲಿ. ಓಕೆ. ಸ್ವಲ್ಪ ಸಿಮ್ಮಲ್ಲೇ ಇಟ್ಬಿಡಿ. ಏನು ಹಬ್ಬಕ್ಕೆ ಗಿಬ್ಬಕ್ಕೆ ಅಂತಿಲ್ಲ, ಯಾವಾಗ ಬೇಕಾದ್ರೆ ಮಾಡ್ಕೋಬೋದು? ಯಾವ ಬೇಕಾದ್ರೆ ಮಾಡ್ಕೊಬೋದು. ಒಳ್ಳೆ ನಿದ್ರೆ ಬರುತ್ತೆ ಕುಡಿದ್ರೆ. ಗಸಗಸೆ ಇರುತ್ತಲ್ಲ. ಓಕೆ, ಒಳ್ಳೆ ಕೆಲಸ. ಸೀದಾ ಪಾಯಸ ಮಾಡ್ಕೊಳ್ಳಿ, ಕುಡಿದ್ಬಿಟ್ಟು ಪಾಶಂಬುಡಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ಇದಕ್ಕೆ ಕಾಯಿಸಿರೋ ಹಾಲು ಹಾಕ್ಬಿಡಿ ಹಾಕ್ಬಿಡಿ. ನಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ಹಾಲು ಹಾಕೊಂಡು ನಾವು ಮಾಡ್ಕೊಬೋದಲ್ಲ? ಮಾಡ್ಕೊಬೋದು. ಹಾಲು ಆವಾಗಲೇ ಕಾಯಿಸಿದ್ವಿ. ಸೊ ಇದಕ್ಕೆ ಇವಾಗ ಹಾಕಬೇಕಾಗಿರೋದು ದ್ರಾಕ್ಷಿ ಗೋಡಂಬಿ. ಓಕೆ. ದ್ರಾಕ್ಷಿ ಗೋಡಂಬಿ ಹಾಕ್ತಾ ಇದ್ದೀನಿ. ಆಫ್ ಮಾಡಿಬಿಡಿ. ಏಲಕ್ಕಿ ಪುಡಿ ಲಾಸ್ಟಲ್ಲಿ. ಸಾಕಲ್ಲ ಇದು? ಹಾಂ. ಚೆನ್ನಾಗಿ ಕಲಿಸ್ಬಿಡಿ. ಗಸಗಸೆ ಪಾಯಸ ರೆಡಿಯಾಗಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರಿತಾ ರೆಡ್ಡಿ ಅವರು ಬಂದಿದ್ದಾರೆ. ಒಂದು ಗಸಗಸೆ ಪಾಯಸ ಕುಡಿದಿರ್ತೀರಾ ಮುರುಳಿ, ಆದರೆ ಆ ಹೀರೆಕಾಯಿ ಹಾಕಿ ಗಸಗಸೆ ಪಾಯಸ ಕುಡಿದಿರೋಕ್ಕೆ ಚಾನ್ಸೇ ಇಲ್ಲ. ಇದು ಹೀರೆಕಾಯಿ ಗಸಗಸೆ ಪಾಯಸ, ಒಂದ್ಸರಿ ಕುಡಿದು ನೋಡಿ ಅಂತೇಳಿ ಹೀರೆಕಾಯಿ ನಮಗೆ ಕೊಟ್ಟಿದ್ದಾರೆ, ಪಾಯಸ ರೆಡಿ ಮಾಡಿಟ್ಟಿದ್ದಾರೆ. ಹೀರೆಕಾಯಿ ಪಾಯಸ ರೆಡಿ ಟು ಈಟ್. ಹೀರೆಕಾಯಿ ಪಾಯಸ ರೆಡಿ ಟು ಡ್ರಿಂಕು, ಈಟು, ಆಮೇಲೆ ಸ್ಲೀಪಿಂಗು ಅಂತಾನು ಪೂರ್ತಿ ಹೇಳ್ಬಿಟ್ಟಿದ್ದಾರೆ. ಕುಡಿರಿ, ಕುಡಿದ ತಕ್ಷಣ ಪಾಚೋಳಿ, ಪಾಚೋಬೇಕಂದ್ರೆ ಇದನ್ನ ಕುಡಿದು ಪಾಚೋಳಿ, ಎದ್ದೋಳೋದೇ ಇಲ್ಲ ಮೇಲೆ ಅಂತ ಹೇಳಿದ್ದಾರೆ.
ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಹೀರೆಕಾಯಿಯ ಮತ್ತು ಗಸಗಸೆ ಪಾಯಸವನ್ನು ಮಾಡಿಕೊಟ್ಟಿದ್ದಾರೆ ಸರಿತಾ ರೆಡ್ಡಿ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಗಸಗಸೆ ಹೀರೆಕಾಯಿ ಪಾಯಸ ಮಾಡ್ಕೊಳ್ಳಿ. ಹೀರೆಕಾಯಿ ಪಾಯಸ ಮಾಡುವ ವಿಧಾನ: ಒಂದು ಪಾತ್ರೆಗೆ ಹಾಲು ಹಾಕಿ ಕಾಯಿಸಿಕೊಳ್ಳಿ. ಪ್ಯಾನ್ಗೆ ಗಸಗಸೆ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿ, ನಂತರ ಒಣ ಕೊಬ್ಬರಿ ತುರಿ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಳ್ಳಿ. ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿಯನ್ನು ಹಾಕಿ ಹುರಿದು, ನಂತರ ಪ್ಯಾನ್ಗೆ ತುಪ್ಪ, ಸಣ್ಣಗೆ ಹೆಚ್ಚಿದ ಹೀರೆಕಾಯಿ ಹಾಕಿ ಹುರಿದುಕೊಳ್ಳಿ. ಒಂದು ಪಾತ್ರೆಗೆ ರುಬ್ಬಿದ ಗಸಗಸೆ ಒಣ ಕೊಬ್ಬರಿ ಮಿಶ್ರಣ, ನೀರು ಹಾಕಿ ಕುದಿಸಿ, ಬೆಲ್ಲ, ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಹುರಿದ ಹೀರೆಕಾಯಿ ಹಾಕಿ ಬೇಯಿಸಿ, ಹಾಲು, ಹುರಿದ ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿದರೆ ಹೀರೆಕಾಯಿ ಪಾಯಸ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರಿತಾ ರೆಡ್ಡಿ ಅವರು ಒಂದು ಹೀರೆಕಾಯಿಯ ಗಸಗಸೆ ಪಾಯಸವನ್ನ ಮಾಡಿಕೊಟ್ಟಿದ್ದಾರೆ. ಟೇಸ್ಟ್ ಮಾಡ್ಬೋದಾ ರೆಡ್ಡಿ ಅವರೇ? ಖಂಡಿತ. ಸ್ವೀಟ್ ಕರೆಕ್ಟ್ ಆಗಿದೆ. ಆಕ್ಚುಲಿ ನಂಗೆ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಬೇಕು. ಸ್ವೀಟ್ ಅಂದ್ರೆ ಸ್ವೀಟೇ, ಖಾರ ಅಂದ್ರೆ ಖಾರನೇ ನಾವು, ಬಟ್ ಸಾಕು, ಸ್ವೀಟ್ ಕರೆಕ್ಟ್ ಆಗಿದೆ. ಇದು ಬಿಸಿಲು ಕುಡಿಯೋದಕ್ಕಿಂತ ಗಸಗಸೆ ಪಾಯಸನ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟು ತಣ್ಣಗಾದ್ಮೇಲೆ ಕುಡಿದ್ರೆ ಅದ್ರ ಮಜಾ ನೋಡಬೇಕು, ಸಖತ್ತಾಗಿರುತ್ತೆ. ಥ್ಯಾಂಕ್ ಯು ಮೇಡಮ್, ಒಳ್ಳೆ ಒಂದು ಹೊಸ ರುಚಿಯ ಪ್ರಯತ್ನ ನಮ್ಮ ಕಾರ್ಯಕ್ರಮದಲ್ಲಿ. ಥ್ಯಾಂಕ್ ಯು. ಅದು ಕಾರ್ಯಕ್ರಮಕ್ಕೆ ಬಂದು ಒಳ್ಳೆಯ ಒಂದು ಅಡುಗೆನ ತೋರಿಸ್ಕೊಟ್ಟಿದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಿಮಗೆ ಕವಿರಾಜ್ ಅವರು 40 ವರ್ಷಗಳಿಂದ ಅತ್ಯಂತ ಜನಪ್ರಿಯವಾದಂಥ ಹೋಮ್ ಅಪ್ಲೈನ್ಸಸ್ ಅವರು ಅದ್ಭುತವಾಗಿರುವಂಥ ಒಂದು ತವಾವನ್ನು ಕೊಟ್ಟಿದ್ದಾರೆ. 40 ವರ್ಷಗಳ ಖ್ಯಾತಿ, ನಮ್ಮ ಅಡುಗೆ ಮನೆಯ ಎಲ್ಲ ಸಾಮಗ್ರಿಗಳನ್ನ ಒದಗಿಸ್ತಾ ಇದ್ದಾರೆ ನಮ್ಮ ಕವಿರಾಜ್ ಅವರು. ನಿಮಗೋಸ್ಕರ ಮೇಡಮ್ ಶ್ರೀಕೃಷ್ಣ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ, ಶುದ್ಧ ಹಸುವಿನ ತುಪ್ಪ, ನವಿಲ್ಗಿರಿ ಮತ್ತು ಕೊಳಲಿನ ಸಿಂಬಲ್ ಇರ್ತಕ್ಕಂಥ ತುಪ್ಪ ನಿಮಗೋಸ್ಕರ ಮೇಡಮ್. ರವಿ ಮಸಾಲಾದವರು, ಆ ಮಸಾಲಾ ಪುಡಿಗಳ ತಯಾರಕರು ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ಮಸಾಲಾ ಪುಡಿಗಳ ಒಂದು ಗಿಫ್ಟ್ ಆ್ಯಂಪರ್ನ ಮಾಡಿ ಸರಿತಾ ರೆಡ್ಡಿ ಅವ್ರಿಗೆ ಕೊಡ್ತಾ ಇದ್ದಾರೆ ಮೇಡಮ್, ನಿಮಗೋಸ್ಕರ. ಇದಲ್ಲದೆ ಅರೆಕಾಟಿ ಆರೋಗ್ಯಕ್ಕೆ, ಜೀರ್ಣಕ್ರಿಯೆಗೆ, ಸೌಂದರ್ಯಕ್ಕೆ ಅದ್ಭುತವಾದಂಥ ಟೀ, ಅರೆಕಾಟಿ ಅಡಿಕೆಯಿಂದ ತಯಾರಾದಂಥ ಟೀ ನಿಮಗೋಸ್ಕರ ಮೇಡಮ್. ತ್ರಿಬಲ್-ಎಸ್ ಡಿಶ್ ವಾರ್ ಮತ್ತು ಡಿಟರ್ಜೆಂಟ್ ಸೋಪ್ನವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂಥ ಡಿಶ್ ಬಾರ್ನ ಕೊಟ್ಟಿದ್ದಾರೆ, ಡಿಟರ್ಜೆಂಟ್ ಸೋಪನ್ನು ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡ್ಕೊಳ್ಳಿ ಮುರಳಿಯವರೇ. ಇದು ಸಾಲಿಲ್ಲ ಅಂದರೆ ಯೋಚನೆ ಮಾಡಿಬಿಡಿ, ಇನ್ನೊಂದು ₹1000 ಗಿಫ್ಟ್ ವೋಚರ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಮೇಡಮ್. ನಿಮ್ಮ ಮನೆಗೇನು ಪಾತ್ರೆ ತೊಳೆಯೋಕ್ಕೆ ಇನ್ನೇನು ತಗೊಳ್ಳೋದೇ ಬೇಡ ಅಂತ ಕಾಣುತ್ತೆ. ತ್ರಿಬಲ್-ಎಸ್ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ₹1000 ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ ನಿಮಗೋಸ್ಕರ ಮೇಡಮ್. ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಿಮಗೋಸ್ಕರ. ಕೂದಲು ಉದುರ್ತಾ ಇದೆಯಾ? ಸಾಕಾಗಿದೆ. ಇದು ಒಂಥರ ಭ್ರಮೆ ಅವ್ರಿಗೆ, ಎಷ್ಟು ಚೆನ್ನಾಗಿದೆ ಕೂದಲು, ಉದುರ್ತಾ ಇದೆ ಅಂತ ನೋಡಿ. ಇದಕ್ಕಿಂತ ಕೂದಲು ಯಾರಿಗೆ ಚೆನ್ನಾಗಿರುತ್ತಪ್ಪ? ಓಕೆ, ನೋ ಪ್ರಾಬ್ಲಮ್. ಋಷಿಕೇಶ್ ಬೃಂಗ ಏರ್ ಆಯಿಲ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಏರ್ ಆಯಿಲ್ನ ಜೊತೆಗೆ ಒಂದು ಹರ್ಬಲ್ ಶಾಂಪಾ ಕೊಟ್ಟಿದ್ದಾರೆ. ಫಸ್ಟ್ ಟೈಮು ಇಂಡಿಯಾದಲ್ಲಿ ಕೆಮಿಕಲ್ ಫ್ರೀ ಏರ್ ಆಯಿಲು ಜೊತೆಗೆ ವಿಟಮಿನ್ ಇ ಇರ್ತಕ್ಕಂಥ ಏರ್ ಆಯಿಲು ನಿಮಗೋಸ್ಕರ ಮೇಡಮ್. ಮಯಾಸ್ ಅವರು ಎಕ್ಸ್ಪ್ರೆಸ್ ರಸಮ್ನ ಕೊಟ್ಟಿದ್ದಾರೆ. 30 ಸೆಕೆಂಡಲ್ಲಿ ರಸಮ್ ತಯಾರಾಗುತ್ತೆ ನಿಮಗೋಸ್ಕರ ಮೇಡಮ್. ಹಬ್ಬದೊಳಗೆಯ ಸ್ಪೆಷಲ್ ಪುಸ್ತಕ ಶ್ರೀನಿಧಿ ಪಬ್ಲಿಕೇಶನ್ ಅವ್ರ ಕಡೆಯಿಂದ ಒಗ್ಗಂಡಬಿ ಭಾಗ 3 ಪುಸ್ತಕ ನಿಮಗೋಸ್ಕರ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಖ್ಯಾತ ಸಮಣಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ. ಆರೋಗ್ಯದ ಅಡುಗೆ ಹೇಳ್ಕೊಡೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಗುರುಜಿ. ಏನ್ ಗುರುಜಿ, ಬೆಣ್ಣೆ ಹೆಂಗ್ತಾನೆ ಇದು? ಹೌದು. ಏನ್ ಮಾಡ್ತಾ ಇದ್ದಾರೆ ಗುರುಜಿ? ಬೆಣ್ಣೆ ಹೆಂಗ್ ತಗೊಂಡು? ಬೆಣ್ಣೆ ಹಣ್ಣು ಅಥವಾ ಬಟರ್ ಫ್ರೂಟ್. ಅಯ್ಯೋ ಹಣ್ಣಾಗ್ಬಿಡಿ. ಇಷ್ಟೊಂದು ಹಣ್ಣಾಗ್ಬಿಟ್ಟಿದೆ ಗುರುಜಿ. ಇದು ಜ್ಯೂಸ್ ಗೀಸ್ ಮಾಡ್ತೀರೇನು? ಇಲ್ಲ ಬಟರ್ ಫ್ರೂಟ್ ಸ್ಪ್ರೆಡ್ ಮಾಡೋಣ. ಅವಕಾಡೋ ಸ್ಪ್ರೆಡ್. ಅದೇನ್ ಮಾಡ್ತೀರಾ ಮಾಡಿ ಗುರುಜಿ? ಮಾಡಕ್ಕೆ ಏನೇನು ತಂದಿರ ಹೇಳ್ಬಿಡಿ ಗುರುಜಿ. ಫಸ್ಟ್ ಅವಕಾಡೋ ಸ್ಪ್ರೆಡ್ ಬೇಕಾಗುವ ಸಾಮಗ್ರಿಗಳು: ಅವಕಾಡೋ, ನಿಂಬೆಹಣ್ಣು, ಈರುಳ್ಳಿ, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಉಪ್ಪು. ಎಷ್ಟು ಹಣ್ಣಾಗ್ಬಿಟ್ಟಿದೆ ನೋಡಿ ಗುರುಜಿ. ಅಪ್ಪ, ಇಷ್ಟು ಹಣ್ಣಾಗಿರೋದೆಲ್ಲ ಸಿಗೋದೇ ಇಲ್ಲ, ಸಿಕ್ಕರು ಜ್ಯೂಸ್ ಕೊಟ್ಟೋಗುತ್ತೆ. ಬೆಣ್ಣೆ ಹಣ್ಣು, ಬಟರ್ ಫ್ರೂಟ್ ತಿನ್ನಕ್ಕೆ ಹಂಗೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ. ಸೀಸನ್ ಶುರು ಆಗಿರ್ಬೇಕು. ಶುರು ಆಗೋಗಿದೆ ಈಗ. ಶುರು ಆಗಿದೆ ಗುರುಜಿ. ಜಸ್ಟ್ ಸ್ಟಾರ್ಟೆಡ್. ಇನ್ಫ್ಯಾಕ್ಟ್ ಪ್ರಾಬಲಿ ಇದು ನಮ್ಮದು ಫಸ್ಟ್ ಫಲ ಅಂತಾನೆ ಅನಿಸ್ತಾ ಇದೆ ನನಗೆ. ಓಕೆ.
ನೀನು ಹಂಗೆ ತಿನ್ಬೋದಲ್ಲ ಗುರುಜಿ, ಚಪಾತಿ ತಿನ್ಬೋದಾ ಮಾಡ್ಕೊಂಡು? ಡೈರೆಕ್ಟ್ ಆಗಿ ಏನೂ ಇಲ್ಲದೆ ಹಾಗೆ ತಿನ್ಬೋದು. ಹಂಗಂತೀರಾ? ಬಟ್ ಓಕೆ ಇದು ಫಸ್ಟ್ ಫಲ, ಇದು ಅಷ್ಟು ರುಚಿ ಇಲ್ಲ. ಓಕೆ. ಸ್ವಲ್ಪ ಇನ್ನೊಂದು ತಿಂಗಳಾದ್ಮೇಲೆ ಒಳ್ಳೆ ಫಲ ಬರುತ್ತೆ, ಭಾಳ ಒಳ್ಳೆ ಫಲ ಬರುತ್ತೆ. ಅಲ್ಲ ಫಸ್ಟ್ ಫ್ರೂಟ್ ಆದ್ರೂ ಇಷ್ಟೊಂದು ಹಣ್ಣ ಬಿಡಿಯಲ್ಲ, ಅದೇಳಿ ಅದು ಇಂಪಾರ್ಟೆಂಟ್. ಅದು ಮ್ಯಾಶ್ ಮಾಡ್ಕೊಂಬೋಣ. ಓಕೆ. ಒಂದೇ ಸರಿಗೆ ಆಗ್ಬಿಡುತ್ತೆ ಗುರುಜಿ ಅದು, ಅದೊಂಥರ ಪೇಸ್ಟ್ ಥರ ಅದು, ಹೌದು ಕ್ಲೀನಾಗಿ ಆಗೋಗ್ಬಿಡುತ್ತೆ ಅದು. ನಿಜ ನಿಜ. ಆ್ಯಕ್ಚುಲಿ ಇದಕ್ಕೆ ಮ್ಯಾಶರ್ ಬೇಡ, ಹೌದು. ಫೋರ್ಕಲ್ಲಿ ಮಾಡ್ಬಿಡ್ಬೋದು ಇದನ್ನ. ಹೌದೌದು. ಸೊ ಇದಕ್ಕೆ ಓಕೆ ನಿಂಬೆಹಣ್ಣು ಹಾಕೊಳ್ಳೋಣ. ಓಕೆ, ಸ್ವಲ್ಪ ನಿಂಬೆ ರಸ. ಟೊಮೆಟೊ. ಓಕೆ, ಸ್ವಲ್ಪ ಟೊಮೆಟೊ, ಸ್ವಲ್ಪ ಹಸಿ ಸಣ್ಣದಾಗಿ ಈರುಳ್ಳಿ. ಹೆಚ್ಚಿರುವಂಥ ಹಸಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ. ಓಕೆ, ಸ್ವಲ್ಪ ಖಾರಕ್ಕೆ ಮೆಣಸಿನ್ಕಾಯಿ ಇರಬೇಕು, ಬೆಳ್ಳುಳ್ಳಿ. ಹಸಿ ಬೆಳ್ಳುಳ್ಳಿ ಕತ್ತರಿಸ್ಕೊಂಡಿರುವಂಥದ್ದು. ಓಕೆ, ಸ್ವಲ್ಪ ಅಚ್ಚ ಖಾರದ ಪುಡಿ ಮತ್ತು ಪೆಪ್ಪರ್ ಪೌಡರ್. ಸ್ವಲ್ಪ ರವಿಯವರ ಅಚ್ಕಾರದ ಪುಡಿ. ರವಿಯವರ ಕಾಳು ಮೆಣಸಿನ ಪುಡಿ. ಉಪ್ಪು ಹಾಕೋಣ ರುಚಿಗೆ. ಹಾಕಿ. ಓಕೆ, ಓಕೆ. ಇನ್ನು ಮೀನ್ ಟೈಮ್ ಬೇಕಾದ್ರೆ ಇನ್ನೊಂದು ಒಲೆ ಮೇಲೆ ಓಕೆ, ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಬೋಣ. ಬ್ರೆಡ್ಗೂ ಹಾಕೋಬೋದು, ಹಂಗೆ ಸಲಾಡ್ ಥರ ತಿನ್ಕೋಬೋದು, ಇಲ್ಲ ಚಪಾತಿ ನಂಗೇನೋ ಮೋಸ್ಟ್ಲಿ ಹಂಗೆ ಸಲಾಡ್ ಥರ ತಿನ್ನೋದೇ ವಾಸಿ ಅನ್ಸುತ್ತೆ ಗುರುಜಿ. ತಿನ್ಬೋದು. ಹಾಂ, ಓ ಎಸ್. ಹೀಗೆ ತಿನ್ನೋಣ. ಇನ್ನು ತುಂಬ ದೊಡ್ಡದಾದ್ಮೇಲೆ ಹಣ್ಣಾದಾಗ ಆ ಹಸಿ ವಾಸನೆ ಅಷ್ಟು ಇರೋಲ್ಲ. ಹೌದೌದು. ಈಗ ಸ್ವಲ್ಪ ಹಸಿ ವಾಸನೆ ಇರಬಹುದು. ಅವಕಾಡೋ ಸ್ಪ್ರೆಡ್. ಓಕೆ, ಅವಕಾಡೋ ಸ್ಪ್ರೆಡ್. ಬೆಣ್ಣೆ ಎಣ್ಣೆಯ ಒಂದು ಈ ಬೆಣ್ಣೆ ಹಣ್ಣಲ್ಲಿ ಮಾಡಿರ್ತಕ್ಕ ಅಲ್ಲಾಡ್ತದೆ ಗುರುಜಿ. ಹೌದು. ಓಕೆ, ಒಳ್ಳೆ ಅದ್ಭುತವಾಗಿರುವಂಥ ಬೆಣ್ಣೆ ಹಣ್ಣಲ್ಲಿ ಒಂದು ಸ್ಪ್ರೆಡ್ಡರ ಮಾಡಿಕೊಟ್ಟಿದ್ದಾರೆ. ಚಪಾತಿ ಪೂರಿ ಬ್ರೆಡ್ಗೆ ಹಾಕ್ಕೊಂಡು ತಿನ್ಬೋದು, ಹಂಗೆ ಬೇಕಾದರೂ ತಿನ್ಬೋದು. ಬ್ರೆಡ್ನು ಕೊಟ್ಟಿದ್ದಾರೆ, ಹಂಗೆ ತಿನ್ನೋಡಿ ಅಂತ ಹೇಳಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಸಮಣಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಆರೋಗ್ಯನ ಕಾಪಾಡ್ಕೊಳ್ಳಿ. ಅವಕಾಡೋ ಸ್ಪ್ರೆಡ್ ಮಾಡುವ ವಿಧಾನ: ಒಂದು ಬೌಲ್ಗೆ ಅವಕಾಡೋ ಹಾಕಿ ಮ್ಯಾಶ್ ಮಾಡಿ, ನಿಂಬೆ ರಸ, ಟೊಮ್ಯಾಟೊ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಕಲಸಿದರೆ ಅವಕಾಡೋ ಸ್ಪ್ರೆಡ್ ರೆಡಿ ಟು ಟೇಸ್ಟ್. ಓಕೆ, ಇದಕ್ಕೆ ಬ್ರೆಡ್ಡು, ಅದ್ರ ಮೇಲೆ ಇದರ ಸ್ಪ್ರೆಡ್ಡು, ಆ ಬ್ರೆಡ್ ಮೇಲೆ ಈ ಸ್ಪ್ರೆಡ್ ಮಾಡಿದ್ರೇನೆ ಮಜಾ ಅಂತ ಇದ್ದಾರೆ ಗುರುಜಿಯವರು. ಸರಿ, ಬ್ರೆಡ್ ಮೈದಾದಲ್ಲ, ಇದು ಗೋಧಿಯ ಬ್ರೆಡ್, ಹೋಲ್ ವೀಟ್. ಓಕೆ ಓಕೆ ಗುರುಜಿ, ಕಳೆದ ವಾರ ಒಂದು ಲೆಟರ್ ಬೇರೆ ಬಂದಿತ್ತು. ಹೌದು. ಒಂದು ಹುಡುಗಿ ನಮಗೆ ಲೆಟರ್ನ ಬರೆದಿದ್ರು, ಮೇಘನಾ ಅಂತೇಳಿ, ಪೀಣ್ಯ ಸೆಕೆಂಡ್ ಸ್ಟೇಜ್ ಬೆಂಗಳೂರಿಂದ ಬರೆದಂಥ ಲೆಟರ್ ಇದು. ಕನ್ನಡ, ಅವ್ರು ಕೇಳಿದ್ದು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಒಂದೊಂದು ಪೇಜ್ನ ಬರೆದು ಕಳಿಸಿದ್ರು. ನಾವು ಕೇಳಿದ್ವಿ ನಿಮ್ಮ ಹ್ಯಾಂಡ್ ರೈಟಿಂಗ್ನ ಬರೆದು ಕಳಿಸಿದ್ರೆ ಆಲ್ಮೋಸ್ಟ್ ಅಲ್ಲಿ ಹ್ಯಾಂಡ್ ರೈಟಿಂಗ್ನಲ್ಲಿ ನಿಮ್ಮ ಭವಿಷ್ಯವನ್ನ ಏನು ರೂಪಿಸ್ಕೋಬಹುದು ಅಂತ ಹೇಳ್ಬಹುದು. ನೋಡಿ, ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಇವರ ಲೆಟರ್ನಲ್ಲಿ ಭಾಳ ಸ್ಪಷ್ಟವಾಗಿ ಕೇಳಿದ್ದಾರೆ. ಹೇಳಿ ಗುರುಜಿ. ಐ ವಾಂಟ್ ಟು ನೋ ಅಬೌಟ್ ಅವರ್ ಫ್ಯೂಚರ್ ಓಕೆ with respect to our handwriting. ಓಕೆ My ambition is to be a doctor. I would like to know whether it will be achieved, whether I will be able to achieve my goal. ಓಕೆ ಖಂಡಿತವಾಗ್ಲೂ ಈಗಾಗಲೇ ಹೇಳ್ದಂಗೆ ಇದು ಹಾರ್ಸ್ಕೋಪ್ ನೋಡಿ ಹೇಳೋ ಥರ ನಾವು ಭವಿಷ್ಯವನ್ನು ಹೇಳೋದಿಲ್ಲ. ಓಕೆ ಆದರೆ ಅವರ ಹ್ಯಾಂಡ್ ರೈಟಿಂಗ್ ನೋಡಿ ಅವರ ವ್ಯಕ್ತಿತ್ವವನ್ನು ನಾವು ಹೇಳೋಕ್ಕಾಗತ್ತೆ, ಅವರ ಗುಣಗಳನ್ನು ನಾವು ಸ್ವಲ್ಪ ಹೇಳೋಕ್ಕಾಗತ್ತೆ, ಅವರ ಭಾವನೆಗಳನ್ನು ನಾವು ಸ್ವಲ್ಪ ಹೇಳೋಕ್ಕಾಗತ್ತೆ. ಇದರಲ್ಲಿ ಅವರ ಐ ಅನ್ನೋದೇನಿದೆ ಅದರ ಮೇಲೆ 0 ಇಟ್ಟಿದ್ದಾರೆ. ಓಕೆ ಹಾಗಾಗಿ ಅವರಿಗೆ ಫೋಕಸಿಂಗ್ ಕೆಪಾಸಿಟಿ ಸ್ವಲ್ಪ ಕಮ್ಮಿ ಇರುತ್ತೆ, ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಡೈಲ್ಯೂಟೆಡ್ ಇರುತ್ತೆ ಅವರ ಮನಸ್ಸು. ಓಕೆ ಆ್ಯಂಡ್ ಇದು ಅನಾರೋಗ್ಯಕ್ಕೂ ಇದು ಕಾರಣ ಆಗೋ ಸಾಧ್ಯತೆಗಳು ಹೆಚ್ಚಿವೆ ಈ 0 ಬರೆದಾಗ. ಇಟ್ಸ್ ನಾಟ್ ಎ ಗುಡ್ ಕ್ಯಾರೆಕ್ಟರ್. ನೆಕ್ಸ್ಟ್ ಅವರೊಂದು ವೈ ಬರೆದು ಅದರಲ್ಲಿ ಸ್ಟ್ರೈಟ್ ಸ್ಟೆಮ್ ಬರೆದಿದ್ದಾರೆ, ಸ್ಟ್ರೈಟ್ ಸ್ಟೆಮ್ ಇದೆ. ಹಾಗಾಗಿ ಅದು ಭಾಳ ಒಳ್ಳೆಯದದು. ಅವ್ರಿಗೆ ಡಿಟರ್ಮಿನೇಷನ್ ತುಂಬ ಇರುತ್ತೆ. ಅಂದರೆ ನಾನು ಮಾಡ್ತೀನಿ ಅಂದರೆ ಮಾಡ್ತೀನಿ,
Very good. ಆ ಶಕ್ತಿ ಅವರಲ್ಲಿರುತ್ತೆ. ಒಂದೊಂದು ಕಡೆ ಕ್ಯಾಪಿಟಲ್ ಐ ಬರೆದಿದ್ದಾರೆ, ಒಂದೊಂದು ಕಡೆ ಈ ತರ ಬೇರೆ ತರ ಐ ಬರೆದಿದ್ದಾರೆ. ಸ್ಮಾಲ್ ಐ ಬರ್ತಿದ್ದಾರೆ. ಸ್ಮಾಲ್ ಐ ಅಲ್ಲ, ಕ್ಯಾಪಿಟಲ್ ಐನೇ 2-3 ತರ ಬರೀಬೋದು. ಓಕೆ ಒಂದು ಹಿಂಗ್ ಬರ್ದಿದ್ದಾರೆ, ಇನ್ನೊಂದು ಹೀಗ್ ಬರ್ದಿದ್ದಾರೆ. ಓಕೆ ಅಂದ್ರೆ ಇಂಡಿಸಿಸಿವ್ ತರ ಅವರು, ಸ್ವಲ್ಪ ಇಂಡಸಿಸಿವ್ ತರ, ಒಂಥರ ಕ್ಲಾರಿಟಿ ಇಲ್ಲ ಅಲ್ಲಿ, ಅವರಲ್ಲಿ ಕ್ಲಾರಿಟಿ ಕಮ್ಮಿ ಇದೆ, ಐಡೆಂಟಿಟಿ ಕ್ರೈಸಿಸ್ ತರ ಬಂದಿದೆ. ಒನ್ ಗುಡ್ ಪಾಯಿಂಟ್ ಹಿಯರ್ ಈಸ್ ಅವರ ರೈಟಿಂಗ್ ಪ್ರೆಷರ್ ಚೆನ್ನಾಗಿದೆ, ಥರ ಫರ್ಮ್ ಆಗಿ ದೃಢವಾಗಿದೆ ಅದು. ಹಾಗಾಗ್ಬಿಟ್ಟು ಅವ್ರಿಗೆ ಒಂದು ಸ್ಟ್ರೆಂತ್ ಇದೆ, ಅವರಲ್ಲಿ ಬೇಸಿಕ್ ಸ್ಟ್ರೆಂತ್ ಇದೆ. ಸೊ ಈ ಥರ ಒಳ್ಳೆ ಗುಣಗಳಿಗೆ ಸಾಕಷ್ಟು ಇವೆ. ಒಂದೇನಪ್ಪ ಅಂದರೆ ಅವರ ಅಕ್ಷರಗಳನ್ನ ಬಿಡಿಸಿ ಬಿಡಿಸಿ ಬರೆದಿದ್ದಾರೆ. ಓಕೆ ಅದು ಮೆಡಿಕಲ್ ಪ್ರೊಫೆಷನ್ಗೆ ಅಷ್ಟು ಸೂಟ್ ಆಗಲ್ಲ. ಯಾಕೆಂದರೆ ಮೆಡಿಕಲ್ ಡಾಕ್ಟರ್ ಆದಮೇಲೆ 10 ಜನಗಳ ಜೊತೆ ಬೆರಿಬೇಕು, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕಾಗತ್ತೆ, ಓಕೆ ಕನೆಕ್ಟ್ ಆಗಬೇಕಾಗತ್ತೆ ಜನಕ್ಕೆ. ಬಟ್ ಅವರ ಕ್ಯಾರೆಕ್ಟರ್ ನೋಡಿದ್ರೆ ಅವರು ಐಸೋಲೇಟೆಡ್ ಪರ್ಸ್ನಾಲಿಟಿ ಥರ ಇರ್ತಾರೆ. ಅಂದರೆ ಅಷ್ಟು ಈ ಸುಲಭವಾಗಿ ಅಥವಾ ಅವರು 4 ಜನರ ಜೊತೆ ಬೆರೆಯೋಕ್ಕೆ ಇಷ್ಟಪಡ್ತಿರುವಂತಹ ಕ್ವಾಲಿಟಿ ಅವರಲ್ಲಿ ತೋರಿಸ್ತಾ ಇದೆ. ಓಕೆ ಹೀಗಾಗಿ ಕೆಲವು ಕ್ಯಾರೆಕ್ಟರ್ಸ್ನ, ಕೆಲವು ಸ್ಟೈಲ್ಸ್ನ ಅವರು ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಅವರು ಮೆಡಿಕಲ್ ಡಾಕ್ಟರ್ ಆಗೋ ಅಥವಾ ಆ ಪ್ರೊಫೆಷನ್ನನ್ನು ತಗೊಳ್ಳೋಕ್ಕೆ ಆ ಲಾಯಕ್ ಆಗೋ ಸಾಧ್ಯತೆ ಇದೆ. ಮೇಘನಾ, ಆಲ್ ದಿ ಬೆಸ್ಟ್. ಹೋಗ್ರಿ ಓದೋಗ್ರಿ, ಡಾಕ್ಟರ್ ಆಗ್ತೀರಾ. ನಾನು ಇಷ್ಟು ನೀಟಾಗಿ ಬರ್ತೀನಿ, ಇನ್ನೇನೋ ಆಗ್ಬಿಡ್ತಿದ್ದೆ. ಸುಮ್ಮನೆ ರೀ, ಆಮೇಲೆ ಮಾತಾಡ್ತೀನಿ. ಹೇಳಿ ನಾನೇನು ಹೇಳ್ತೀನಿ ಅಂತಂದರೆ, ಫ್ರೀ ಆಗಬೇಕಾದ್ರೆ ಕ್ಲಾಸಸ್ ಮಾಡಿ ಅವ್ರಿಗೊಂದು 500 ಜನಕ್ಕೆ ನಾವು ಗೈಡ್ ಮಾಡಿ. ಗುರುಜಿಯವ್ರು ಹೇಳಿದ್ದಾರೆ, ಮೇಘನಾ ಡಾಕ್ಟರ್ ಆಗ್ತೀರಾ, ಹೋಗ್ರಿ, ಆಗ್ಬೇಕು ಅಂತ ಮನ್ಸಿದ್ರೆ ಆಗ್ತೀವಿ ಅಂತ ನೀವು ಡಿಸೈಡ್ ಮಾಡಿದ್ರೆ ತಡೆಯಕ್ಕೆ ಯಾರ ಕೈಲೂ ಆಗಲ್ಲ. ಒಂದೇ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಹ್ಯಾಂಡ್ ರೈಟಿಂಗ್ ಜೊತೆ ನಮ್ಮ 3 ದಿವಸದ ಕ್ಲಾಸ್ನ ಕಂಬೈನ್ ಮಾಡ್ಕೊಂಡು ತಾಯಿನೂ ಸಹಾಯ ಮಾಡಿಬಿಟ್ರೆ ಚಾನ್ಸಸ್ ಇನ್ನೂ ಜಾಸ್ತಿ ಆಗುತ್ತೆ, ತುಂಬ ಜಾಸ್ತಿ ಆಗುತ್ತೆ. ಓಕೆ, ಗುರುಜಿಯವ್ರ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಗುರುಜಿಗೆ ಫೋನ್ ಮಾಡಿ 9886562992 ಈ ಸಂಖ್ಯೆಗೆ ಫೋನ್ ಮಾಡಿ, ಅಥವಾ 26658292 ಈ ನಂಬರ್ಗೆ ಫೋನ್ ಮಾಡಿ ಗುರುಜಿಯವ್ರ ಜೊತೆ ಮಾತಾಡಿ. ಥ್ಯಾಂಕ್ ಯು ಗುರು. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಸ್ಪ್ರೆಡ್ಡು. ಯಾರನ್ನೋ ಕರೆಸ್ಬೇಕಾಗಿತ್ತಾರೆ ನೀವು? ಪ್ರಕಾಶ್ ಅವ್ರು ಈ ಬಂದೇ ಬರ್ತಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. 5 ಸ್ಟಾರ್ ಹೋಟೆಲ್ ಶೋ ಪ್ರಕಾಶ್ ಅವ್ರು ಬರ್ತಿದ್ದಾರೆ. ಅದ್ಭುತವಾಗಿರೋ ಒಂದು ಅಡುಗೆ ಮಾಡೋಕ್ಕೋಸ್ಕರ ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ. ಪ್ರಕಾಶ್ ಅವ್ರು ಬನ್ನಿರಿ. ನಮಸ್ಕಾರ ಪ್ರಕಾಶ್ ಅವ್ರು. ನಮಸ್ಕಾರ ಸರ್. ಏನ್ರಿ ಮಾಡ್ತಾ ಇದ್ದೀರಾ? ಸರ್ ಇದು ನಾರ್ತ್ ಕಡೆ ಸಿಕ್ಕುತ್ತೆ, ನಾಚಾ ಚಿಪ್ಸ್ ಅಂತ. ಏನೇನು? ನಾಚಾ ಚಿಪ್ಸ್. ನಾಚಾ? ಹೌದು ಎಲ್ಲಿ ಸಿಗುತ್ತಪ್ಪ ಪ್ರಕಾಶ್? ಸರ್ ನಾರ್ತ್ ಕಡೆ ಸಿಗುತ್ತೆ, ಇಲ್ಲಿ ಇಲ್ಲ. ನೀವು ಸುಮ್ಮನೆ ನಾರ್ತ್ ಕಡೆ ಹೋಗಲ್ಲ, ನಾವು ನೋಡಲ್ಲ. ಎಲ್ಲ ನಾರ್ತ್ ಕಡೆ ಸರ್, ಸ್ವಲ್ಪ ಜಾಸ್ತಿ ವೆಸ್ಟ್ ಕಡೆ, ಈಸ್ಟ್ ಕಡೆ ಎಲ್ಲ ತುಂಬಾ ಫೇಮಸ್ ಸರ್ ಅನ್ಬಿಡೋದು. ನಾವು ಎಲ್ಲಿ ಹುಡ್ಕೋದು, ಈಸ್ಟಲ್ಲಿ ವೆಸ್ಟಲ್ಲಿ ಹೋಗಿ. ಓಕೆ, ಏನ್ರಲ್ಲಿ ಮಾಡೋ ಚಿಪ್ಸ್ ಇದು? ಸರ್ ಇದು ಸ್ವೀಟ್ ಕಾರ್ನಲ್ಲಿ. ತೋರಿಸಿ. ಏನು ಸ್ವೀಟ್ ಕಾರ್ನ್ ಹಂಗೆ ತಂದಿದ್ದೀರಾ? ಹೌದು. ಸ್ವೀಟ್ ಕಾರ್ನಲ್ಲಿ ಚಿಪ್ಸ್ ಮಾಡ್ತೀರಾ? ಹೌದು, ಚಿಪ್ಸ್ ಅಷ್ಟೇ ಮಾಡ್ತೀವಿ. ತಾನೇ? ಅಷ್ಟೇ. ಅದಕ್ಕೆ ನಾಚೋ ಚಿಪ್ಸ್. ಹೌದು. ಶುರು ಮಾಡ್ಕೊಳ್ಳಿ. ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿ. ನಾಚೋ ಚಿಪ್ಸ್ ಬೇಕಾಗುವ ಸಾಮಗ್ರಿಗಳು: ಸಿಹಿ ಜೋಳ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ತುಳಸಿ ಕಡ್ಡಿ, ಓಂ ಕಾಳು, ಅಚ್ಚ ಖಾರದ ಪುಡಿ, ಆಮ್ಚೂರ್ ಪುಡಿ, ಉಪ್ಪು, ಎಣ್ಣೆ. ಶುರು ಮಾಡೋಣ. ಮಾಡೋಣ. ಏನು ಕೊಡ್ಲಿ ಫಸ್ಟ್ ನಿಮಗೆ? ರುಬ್ಕೋಬೇಕಾಯ್ತು. ರುಬ್ಕೊಳ್ಳಿ, ದೊಡ್ಡದೇ ತಗೊಳ್ಳಿ. ಆಯ್ತು. ಅದು ಅಮೆರಿಕನ್ ಸ್ವೀಟ್ ಕಾರ್ನ್ ಎಲ್ಲ ಕಡೆ ಸಿಗುತ್ತೆ, ಕೆಜಿ ಗಟ್ಟಲೆ ಸಿಗುತ್ತೆ. ಅದನ್ನ ತರೋದು ಹಾಕಿ ರುಬ್ತಾ ಇರೋದಷ್ಟೇ. ಹಾಕಿ ಸರ್. ಚಿಪ್ಸ್ ತಾನೇ ಮಾಡ್ತಾ ಇರೋದು? ಚಿಪ್ಸೇ ಅದು. ಹಪ್ಪಳ ಥರ ಮಾಡಿ. ಇಟ್ಕೋಬೇಕಾ? ಹೌದು, ಎಣ್ಣೆಲಿ ಡೀಪ್ ಫ್ರೈ. ಸ್ವೀಟ್ ಕಾರ್ನ ಚೆನ್ನಾಗಿ ಹಾಕಿ ರುಬ್ಕೊಳ್ಳಿ, ಪೇಸ್ಟ್ ಥರ ಆಗುತ್ತೆ. ಆಮೇಲೆ ನಾಚೋ ಚಿಪ್ಸ್ನ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಏನದು? ಸರ್ ಓಂ ಕಾಳು ಹಾಕ್ತಿದೆ. ಹಾಕೊಳ್ಳಿ ಸರ್. ಓಂ ಕಾಳು ಬೇಕೇ ಬೇಕು ನಿಮ್ಗೆ, ಹಾಕೊಳ್ಳಿ ಸರ್. ಇದು ಬೇಕು ಸ್ವಲ್ಪ ಓಂ ಕಾಳು. ಸರ್ ಇದು ಬೇಸಲ್. ಬೇಸನ್ ಅಂದ್ರೆ ಬೇಸಲ್ ತುಳಸಿ ಇದು. ತುಳಸಿ ಎಲೆಗಳ ಹೌದು. ಕಡ್ಡಿಗಳು. ಹೌದು, ಕಡ್ಡಿಗಳು. ತುಳಸಿ ಕಡ್ಡಿಗಳಿದು. ತುಳಸಿ ಎಲೆಗಳ ಇದು ತುಳಸಿ ಕಡ್ಡಿಗಳು. ಕಡ್ಡಿಗಳು. ಎಲ್ಲಿ ಸಿಗುತ್ತಪ್ಪ ಇದು? ಇದು ಅಂಗಡಿಗಳು ಸಿಕ್ಕಲ್ಲ, ದೊಡ್ಡ ಅಂಗಡಿ ಸಿಗುತ್ತೆ, 3 ಸಿಗುತ್ತೆ. ಓಕೆ, ಚಿಕ್ಕ ಬಾಟ್ಲ್ ಬರುತ್ತೆ, 70 ರೂಪಾಯಿ 80 ರೂಪಾಯಿ ಒಂದು ಬಾಟ್ಲ್ ಸಿಗುತ್ತೆ. ಓಕೆ ಓಕೆ. ಅದೇ ಸರ್. ಅಷ್ಟೊಂದು ಹಾಕ್ಬೇಕಾ? ಇದು ಸ್ವಲ್ಪ ಸಾಕು. ಇದು ತುಂಬಾ ಸ್ಟ್ರಾಂಗ್ ಇದೆ. ಸ್ಟ್ರಾಂಗ್ ಇದು, ಸಾಕು. ಓಕೆ, ನಂತರ ಸರ್ ಮೈದಾ ಹಿಟ್ಟು ಹಾಕ್ತೀನಿ. ಮೈದಾ ಹಿಟ್ಟು. ಮೈದಾ ಹಿಟ್ಟು ದಾಯಿಸ್ಬೇಕಾಗ್ತಿದೆ. ಚಿಪ್ಸ್ ತಾನೇ ಮಾಡ್ತಾ ಇರೋದು ನೀವು? ಚಿಪ್ಸ್ ಅದೇ ನಾವು ಲಟಾನಿ ಪೂರಿ ಥರ ಮಾಡಿ ಕಟ್ ಮಾಡಿಬಿಟ್ಟು ಡೀಪ್ ಫ್ರೈ ಮಾಡಬೇಕು. ಮಾಡಿ ಮಾಡಿ ಮಾಡಿ. ಏನೇನು ಮಾಡ್ತೀರಾ ಮಾಡಿ. ಅಕ್ಕಿ ಹಿಟ್ಟು. ಓಕೆ, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಹೌದು ಸರ್, ಸ್ವಲ್ಪ ಮೂರನ್ನು ಹಾಕ್ತಾ ಇದ್ದಾರೆ. ಸೊ ಉಪ್ಪು ಹಾಕ್ಬೇಕು, ಸ್ವಲ್ಪ ಉಪ್ಪು ಹಾಕಿ ಸರ್. ಉಪ್ಪು ಹಾಕ್ಬೇಕು, ಹಾಕಿ. ಖಾರದ ಪುಡಿ ಎಲ್ಲ ಏನು ಬೇಡವಾ ಇದಕ್ಕೆ? ಖಾರದ ಪುಡಿ ಬೇಕಾಗಿ ರವಿ ಅವರ ಅಚ್ಚ ಖಾರದ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಕಿ ಸ್ವಲ್ಪ.
ಸಾಕು. ಓಕೆ, ಸ್ವಲ್ಪ ಆಯಿಲ್ ಹಾಕಿ, ಎಷ್ಟು ಬೇಕು? ಸ್ವಲ್ಪ ಹಾಕಿ. ಸಾಕು. ಕಲ್ಸಕ್ಕಲ್ಲ? ಹೌದು ಸರ್. ನೀರು ಹಾಕಂಗಿಲ್ಲ? ನೀರು ಹಾಕ ನೋಡೋಣ. ಇದನ್ನ ಮಾಡಿ ಪೂರಿ ಥರ ಲಟ್ಸಿ ಅದನ್ನ ಕಟ್ ಮಾಡಿ ಎಣ್ಣೆ ಒಳಗೆ ಬಿಡೋದಾ? ಏನಾದ್ರು ಬಿಡೋದು. ಬೇಜಾನ್ ಕ್ಯಾಮೆ ಇದು. ನಾನು ಸ್ವಲ್ಪ ಮೈದಾಕ್ ಹಾಕ್ತೀನಿ. ನೀರಾಯ್ತಾ? ಹಾಂ, ನೀರು ಓಕೆ, ಎಣ್ಣೆ ಇಟ್ಕೋಬೋದಾ ನಾನು? ಇಟ್ಕೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಒಳ್ಳೆ ಇದು ಚಕ್ಲಿ ಹಿಟ್ಟು ಥರ ಆಗೋಯ್ತು ಇದು. ಹೌದು. ಸೇಮ್ ಅಲ್ಲ? ಹೌದು ಸರ್. ಚಕ್ಲಿ ಹಿಟ್ಟು ಥರ, ಟೇಸ್ಟ್ ಬೇರೆ. ಬಟ್ ಇದು ಚಿಪ್ಸ್. ಇದೆಲ್ಲ ನಾರ್ತ್ ಕಡೆ ಎಲ್ಲ ಸಿಗುತ್ತೆ, ನೀವು ಹೋದ್ರೆ ತಿನ್ಬೋದು. ಪ್ರಕಾಶ್ ಅವ್ರು ಹೇಳ್ತಿದ್ದಾರೆ. ಪ್ರಕಾಶ್ ಅವ್ರು ಹೇಳಿ ಜಿಂಬಡಿ ಎಲ್ಲರಿಗೂ. ಸ್ವಲ್ಪ ಏನಾದ್ರು ಕಲ್ಸ್ಕೋಬೇಕಾದ್ರೆ ನೀರು ಆಗೋಯ್ತು ಅಂತ ಅನ್ಸಿದ್ರೆ ನಿಮಗೆ ಮೈದಾ ಹಿಟ್ಟನ್ನು ಹಾಕೊಂಡು ಗಟ್ಟಿ ಮಾಡ್ಕೋಬೋದು. ಕಟ್ ಮಾಡ್ತೀನಿ ಹಂಗೆ. ಹಾಂ, ಮಾಡಿ ಸರ್, ಮಾಡಿ. ಪ್ಲೇಟ್ ಕೊಡಿ ಸರ್. ಓ, ಈ ಥರ ಚಿಪ್ಸ್ ಇದು? ಹೌದೌದು. ಹಾಂ, ಗೊತ್ತಾಯ್ತು ಬಿಡಿ. ತುಂಬ ಕಾಸ್ಟ್ಲಿ ಇದು. ಯಾವ್ದಾರ ಮಾಲಲ್ಲಿ ಹೋಯ್ತು ಅಂದರೆ ಒಳಗಡೆ ಪಿಕ್ಚರ್ ಥಿಯೇಟ್ರೆಲ್ಲ ಇದು ಕೊಡ್ತಾ ಇರ್ತಾರೆ. 60 ರೂಪಾಯಿ ಒಂದು ಪ್ಲೇಟು, ಇಷ್ಟೇ ಕೊಡ್ತಾರೆ. ಹಪ್ಳದ ಥರ ಹೌದು ಸಣ್ಣ ಸಣ್ಣ ಹಪ್ಪಳ ಎಲ್ಲ ಸಿಗುತ್ತೆ ಈ ಥರ, ಆ ಥರ ಇದು. ಬಟ್ ಇದು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ 2 ಸಾಸ್ ಬೇರೆ ಕೊಡ್ತಾರೆ ಪ್ರಕಾಶ್ ರಾವ್. ಹೌದು ಸರ್. ಇದು ತಿನ್ಬೇಕು ಅಂದರೆ 2 ಥರ ಸಾಸ್ ಕೊಡ್ತಾರೆ. ಸರಿ ಇದೆಯಾ? ಹಾಂ, ಸರಿ ಇದೆ ನೋಡಿ. ಹಾಂ, ಓಕೆ. ಓಕೆ, ಸಾಕು ಸಾಕು. ಸಿಮ್ಮಲ್ಲಿ ಬಿಡಿ, ಚೆನ್ನಾಗಿ ಬೇರೆ ಕ್ರಿಸ್ಪಿ ಬರುತ್ತೆ. ಆಮ್ಚೂರ್ ಪೌಡರ್ ಸರ್. ಆಮ್ಚೂರ್ ಪೌಡರ್ ಮೇಲ್ಗಡೆನಾ? ಹೌದು ಸರ್. ಎಣ್ಣೆಯಿಂದ ತೆಗೆದ್ಮೇಲೆ ಸ್ವಲ್ಪ ಏನಕ್ಕೆ ಅದು ಹುಳಿಯಾಗಿರ್ಲಿ ಅಂತ. ಹುಳಿಯಾಗಿರ್ಲಿ ಅಂತ. ಹೌದು, ಆ ಹುಳಿನೇ ಕೆಟ್ಟು ಹುಳಿಯೋದು ಚೆನ್ನಾಗಿರಲ್ಲ. ಸುಮ್ಮನೆ ರೀ, ಆ ಮಕ್ಳಿಗೆ ಅದೇನು ಇಷ್ಟ ಅಲ್ಲ, ಬೇಜಾನ್ ಜನ ತೊಗೊಂಡು ತಿಂತಾರಪ್ಪ ಇದನ್ನ. ಒಂದು 20 ಇರುತ್ತೆ ಸಣ್ಣದು, 160 ರೂಪಾಯಿ ಮೊನ್ನೆ ಮಾಲಲ್ಲಿ ಹೋಗಿ ತೊಗೊಂಡಾಗ. ನೋಡಿ ಸರ್, ನಾಚೋ ಚಿಪ್ಸ್. ನಾಚೋ ಚಿಪ್ಸು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇದೆಲ್ಲ ಹಾಕಿರೋಂಥ ಐಟಮ್ ಕೇಳಿದ್ರೆ ಖುಷಿ ಆಗ್ಬಿಡ್ತೀರಾ. ಕಾರ್ನ ತಗೊಂಡು ಮಿಕ್ಸ್ ಮಾಡಿ ಸಿಕ್ಕಾಪಡೆ ಸಖತ್ತಾಗಿ ಮಾಡಿದ್ದಾರೆ ಪ್ರಕಾಶ್ ಅವರು. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ನಾಚೋ ಚಿಪ್ಸ್ನ ಮಾಡ್ಕೊಳ್ಳಿ. ನಾಚೋ ಚಿಪ್ಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಸಿಹಿ ಜೋಳ ಹಾಕಿ ರುಬ್ಬಿ ಒಂದು ಬೌಲ್ಗೆ ಹಾಕಿ ಇದಕ್ಕೆ ಓಂಕಾಳು, ತುಳಸಿ ಕಡ್ಡಿ, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಉಪ್ಪು, ಅಚ್ಚ ಖಾರದ ಪುಡಿ, ಎಣ್ಣೆ ಹಾಕಿ ಚೆನ್ನಾಗಿ ಕಲಸಿ ಉಂಡೆ ಮಾಡಿ ಲಟ್ಟಿಸಿ ಬೇಕಾದ ಆಕಾರಕ್ಕೆ ಕಟ್ ಮಾಡಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಮೇಲೆ ಆಮ್ಚೂರ್ ಪುಡಿ ಉದುರಿಸಿದರೆ ನಾಚೋ ಚಿಪ್ಸ್ ರೆಡಿ ಟು ಟೇಸ್ಟ್. ಈ ನಿಪ್ಪಟ್ಟೆಲ್ಲ ಮಾಡೋದಕ್ಕಿಂತ ಇದು ತುಂಬಾ ಚೆನ್ನಾಗಿದೆ. ಹೌದಾ ಸರ್? ಇದಕ್ಕೆ ನಾವು ಇದನ್ನ ಹಾಕಿದೀವಲ್ಲ, ಕಾರ್ನ ರುಬ್ಬಾಕಿದೀವಲ್ಲ, ಹೌದಲ್ಲ, ಹೆಂಗಾರು ಮಾಡಿ ಸ್ವಲ್ಪ ತರ್ತರಿಯಾಗಿ ಕಳ್ಳೆ ಬೀಜ ಹೊರ್ಕೊಂಡು ಹಾಕ್ಬಿಟ್ರೆ ಚೆನ್ನಾಗಿರ್ತೀನಿ. ಚೆನ್ನಾಗಿದೆ. ಸಾಕತ್ತೆ, ತಿನ್ನಕ್ಕೆ ಅದ್ಭುತವಾಗಿ ಮಾಡಿದ್ದಾರೆ. ಗುಡ್.
ಅನ್ಕೊಳ್ತಾ ಇದ್ದೆ ಹೆಂಗ್ ಮಾಡೋದು ಇದನ್ನ ಅಂತ ತೋರಿಸಿದ್ದು ಒಳ್ಳೇದಾಯ್ತು. ಆರು ಚೆನ್ನಾಗಿರುತ್ತೆ, ಕ್ರಿಸ್ಪಿ ಆಗುತ್ತೆ, ಚೆನ್ನಾಗಿ ಚೆನ್ನಾಗಿರುತ್ತೆ. ಪ್ರಕಾಶ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ತರ ಮಾಡಬೇಕು ಅಂದ್ರೆ ಪ್ರಕಾಶ್ ಅವ್ರ ನಂಬರ್ ನಿಮಗೆ ಬೇಕು, ಹೇಳಿ ನಂಬರ್. 99 45 45 07 07 46 46 80. ಈ ನಂಬರ್ ಮಾಡಿದ್ರೆ ಪ್ರಕಾಶ್ ಅವರೇ ಸಿಗ್ತಾರೆ, ಬೇಕಾಗಿರೋ ಅಡುಗೆ ಮಾಡ್ಕೊಡ್ತಾರೆ. ಥ್ಯಾಂಕ್ ಯು ಪ್ರಕಾಶ್ ಅವರು. ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ, ಖಾರವಾಗಿದೆ, ರುಚಿಯಾಗಿದೆ. ಓಕೆ ಮುರಳಿ, ಆಮೇಲೆ ತಿಂದು ಖಾಲಿ ಮಾಡಿ ಫಸ್ಟು ಕಾರ್ಯಕ್ರಮ ಮುಗಿಸಿ ಅಂತ ಇದ್ದೀರಾ. ನಮ್ಮ ಇವತ್ತಿನ ಒಗಡಬಿ ಕಾರ್ಯಕ್ರಮ ಮುಗಿಸ್ಬೇಕು. ಸಾಕಷ್ಟು ಜನ ನಮಗೂ ಕರ್ಸ್ಕೊಳ್ಳಿ ಮುರಳಿಯವರೇ, ನಾವು ಸ್ವಲ್ಪ ಅಡುಗೆ ಮಾಡ್ತೀವಿ, 30 ವರ್ಷದಿಂದ ಅಡುಗೆ ಮಾಡ್ತೀವಿ, ನಮ್ಮನ್ನು ಕರ್ಸ್ಕೊಂಡಿಲ್ವ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನಿಮ್ಮ ಕೈ ರುಚಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಹೆಂಗಾದ್ರೂ ಪರವಾಗಿಲ್ಲ, ರಸ್ತೆಯಲ್ಲಿ ಸಿಕ್ಕಿ ಹೇಳಿದ್ರು ಪರವಾಗಿಲ್ಲ, ಫೋನಲ್ಲಿ ಹೇಳಿದ್ರು ಪರವಾಗಿಲ್ಲ, ಇಮೇಲ್ ಹಾಕಿದ್ರು ಪರವಾಗಿಲ್ಲ, ಫೇಸ್ಬುಕ್ಕಲ್ಲಿ ಬಂದರೂ ಪರವಾಗಿಲ್ಲ, ಟ್ವಿಟರಲ್ಲಿ ಬಂದರೂ ಪರವಾಗಿಲ್ಲ, ನಿಮ್ಮನ್ನು ಕರ್ಸ್ಕೊಳ್ತೀವಿ. ಜೊತೆಗೆ ಕಾರ್ಯಕ್ರಮ ನೋಡ್ತಾ ಇರೋಂಥ ವೀಕ್ಷಕರಿಗೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಬಹುಮಾನಗಳಿದೆ ಅಂತ ಹೇಳಿದ್ವಿ. ಎಂಟೈರು ಆಗಸ್ಟ್ ತಿಂಗಳು ಕಾರ್ಯಕ್ರಮ ನೋಡುವಂಥ ವೀಕ್ಷಕರಿಗೆ ಆಕರ್ಷಕ ವೈವಿಧ್ಯಮಯ ಬಹುಮಾನಗಳಿದೆ. ಜೊತೆಗೆ ಕಾರ್ಯಕ್ರಮದ ಕಡೆಯ ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿದ್ವಿ. ಇವತ್ತಿನ ಪ್ರಶ್ನೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಹೋಟ್ಲವರು ಅಥವಾ ಒಂದು ಅಂಗಡಿಯವರು ಬಂದು ಒಂದು ಅಡುಗೆ ಮಾಡಿದ್ರು, ತವಾ ಪಲಾವ್ ಮಾಡಿದ್ರು. ಈ ತವಾ ಪಲಾವ್ ಮಾಡಿದಂಥ ಅಂಗಡಿಯ ಹೆಸರೇನು ಅಥವಾ ಹೋಟೆಲ್ನ ಹೆಸರೇನು, ಇದನ್ನು ಬರೆದು ಕಳಿಸಿ. ಸರಿ ಉತ್ತರನ ಬರೆದು ಕಳಿಸಿದವ್ರಿಗೆ ಆಕರ್ಷಕ ಬಹುಮಾನದಿಂದ ತಿಳಿಸ್ತಾ ಇದ್ದೀವಿ. ಜೊತೆಗೆ ಸುಚಿತ್ರಾ ಅವರು ಒಂದು ಈವೆಂಟ್ ಆ್ಯಂಡ್ ಪಾರ್ಟಿ ಅಂತ ಶುರು ಮಾಡಿದ್ದಾರೆ. ಯಾವುದೇ ರೀತಿಯ ನಿಮ್ಮನೆ ಈವೆಂಟ್ ಆಗ್ಬೋದು, ಮದುವೆ ಆಗ್ಬೋದು, ಯಾವುದೇ ಸಮಾರಂಭಗಳಾಗ್ಬೋದು, ಬೀಗರೂಟ ಆಗ್ಬೋದು, ಗೃಹ ಪ್ರವೇಶ ಆಗ್ಬೋದು, ಈ ಥರ ಯಾವುದೇ ಕಾರ್ಯಕ್ರಮ ಇದ್ರೂ ಸಹ ಸುಚಿತ್ರವನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. 9731909496 ಈ ನಂಬರ್ಗೆ ಫೋನ್ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ